everyone, Kelku Namaskara. Welcome back to CMAS Academy and welcome to KCET Examination 2023 class number 1. So as promised in the last video, I am present with the first class for KCET. So last video dali nanu helide when I told about the KCET examination classes anna start ಮಾಡ್ತೇನೆ. So 20th September ಇಂದ ನಾವು ನಮ್ಮ ಸ್ಟಡಿ ಟೈಮ್ ಟೇಬಲ್ ಅನ್ನು ಹಾಕಿಕೊಂಡಿದ್ದೇವೆ ಅಲ್ವಾ for 60 days plan. So 60 days strategy to clear the KCET examination. So last video ಯಾರೆಲ್ಲ ನೋಡ್ಲಿಲ್ಲ ದಯವಿಟ್ಟು ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಹಾಕಿರ್ತೇನೆ, ಅದನ್ನ ದಯವಿಟ್ಟು ನೋಡಿ ಆಯ್ತಾ. So there I have given you complete 60 days plan to clear your KCET examination. Complete dedication ಇಂದ ನೀವು ಅದನ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ ಆಗಿ ಎಕ್ಸಾಮ್ ಕ್ಲಿಯರ್ ಆಗಬಹುದು ಅಂತ ಹೇಳಿದ್ದೇನೆ. ಓಕೆ, so I told you that 20th ಇಂದ ಸ್ಟಾರ್ಟ್ ಮಾಡಿ ಬಟ್ 19th ಗೆ ಫಸ್ಟ್ ವಿಡಿಯೋ ಅನ್ನ ನಾನು ರಿಲೀಸ್ ಮಾಡ್ತೇನೆ ಅಂತ ಹೇಳಿದೆ. ಸೊ ದಿಸ್ ವಿಡಿಯೋ ವಿಲ್ ಬಿ ಇನ್ 2 parts. ಓಕೆ, ಸೊ ಸಿಲೆಬಸ್ ನಿಮ್ಗೆ ಗೊತ್ತಿದೆ, ತುಂಬಾ ವಾಸ್ಟ್ ಇದೆ. ಓಕೆ, ಸೊ ಹಾಗಾಗಿ ತುಂಬಾ ಬೇಗನೆ ಎಲ್ಲ ಟಾಪಿಕ್ಸ್ ಅನ್ನ ಕವರ್ ಮಾಡ್ಕೊಳ್ಳಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ 1 hour ಆದ್ರೂ ಇವತ್ತಿನ ಸೆಷನ್ ಗೆ ಬೇಕು ನನಗೆ. ಸೊ ದಟ್ಸ್ ವೈ ಮೇ ಬಿ ಐ ಬಿ ಡಿವೈಡಿಂಗ್ ಇಟ್ ಇನ್ ಟು 2 parts. ಓಕೆ, 2 ವಿಡಿಯೋ, ಪಾರ್ಟ್ ಎ ಪಾರ್ಟ್ ಬಿ ಸಿಗುತ್ತೆ. ಸೊ ಇದನ್ನ ನೀವು ನಾಳಿದ್ದ ದಿನ ದಟ್ ಇಸ್ 20th of September ಪ್ರಾಪರ್ ಆಗಿ ನೋಡಿ ರಿವೈಸ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋಸ್ ಅಲ್ಲಿ ನಾನು ಯಾವ ಟಾಪಿಕ್ಸ್ ಅನ್ನ ಟಚ್ ಮಾಡ್ತೇನೆ ಆ ಎಲ್ಲ ಟಾಪಿಕ್ಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ಸಿ, ನಾವು ಡಿಗ್ರಿಯಲ್ಲಿ ಸ್ಟಡಿ ಮಾಡುವಾಗ ಅಥವಾ ಎಂ.ಕಾಮ್ ನಲ್ಲಿ ಸ್ಟಡಿ ಮಾಡುವಾಗ ವಿ ಜಸ್ಟ್ ಗೋ ಆನ್ ಮಗಿಂಗ್ ಅಪ್, ಬೈ ಹಾರ್ಟ್ ಮಾಡ್ಕೊಳ್ತಾ ಹೋಗ್ತೇವೆ ಬಿಕಾಸ್ ವಿ ಹ್ಯಾವ್ ಟು ರೈಟ್ ಡಿಸ್ಕ್ರಿಪ್ಟಿವ್ ಅಲ್ವಾ. ಬಟ್ ಹಿಯರ್ ಯು ನೋ ದಟ್ KCET ಅಂಡ್ ನೆಟ್ ಎಕ್ಸಾಮ್ಸ್ ಆರ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್. ಸೊ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಅನ್ನ ಆನ್ಸರ್ ಮಾಡಲಿಕ್ಕೆ ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಸೊ ಬೈ ಹಾರ್ಟ್ ಮಾಡಿದ್ರೆ ಯು ಕ್ಯಾನಾಟ್, ಡೆಫಿನೆಟ್ಲಿ ಕ್ಯಾನಾಟ್ ಕ್ಲಿಯರ್ ದ ಎಕ್ಸಾಮಿನೇಷನ್. ಕೆಲವೊಂದು ಇಯರ್ಸ್ ಗಳು ಅಥವಾ ಕೆಲವೊಂದು ಆಕ್ಟ್ ಗಳು, ಲಾಸ್ ಗಳನ್ನ ನಾವು ಮೆಮರೈಸ್ ಮಾಡ್ಕೊಳ್ಬೇಕಾಗುತ್ತೆ. But most of the time it depends upon how you understand the concept. So ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಆ ಕ್ವೆಶ್ಚನ್ ಅರ್ಥ ಆಗುವಂತದ್ದು, ಆ 4 ಆಪ್ಷನ್ಸ್ ಅರ್ಥ ಆಗುವಂತದ್ದು, ಅವಾಗ ಮಾತ್ರ ನೀವು ಕರೆಕ್ಟ್ ಆನ್ಸರ್ ಅನ್ನ ಟಿಕ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಯಾರು ಕೂಡ ಬೈ ಹಾರ್ಟ್ ಮಾಡುವ ಉದ್ದೇಶದಿಂದ KCET ಗೆ ಪ್ರಿಪೇರ್ ಆಗಬೇಡಿ. ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ಓನ್ಲಿ ದೆನ್ ಯು ವಿಲ್ ಬಿ ಏಬಲ್ ಟು ಟಿಕ್ ದ ಕರೆಕ್ಟ್ ಆಪ್ಷನ್. Now most of you must be wondering ಯಾಕೆ ಎಷ್ಟು ಸ್ಪೇಸ್ ಅನ್ನ ಬ್ಲಾಂಕ್ ಬಿಟ್ಟಿದ್ದಾರೆ ಅಂತ ಹೇಳ್ಕೊಂಡು. ಐ ಕೆಪ್ಟ್ ಇಟ್ ಬ್ಲಾಂಕ್ ಸೊ ದಟ್ ಇಲ್ಲಿ ಬೋರ್ಡ್ ಅನ್ನ ನನಗೆ ಯೂಸ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ, ಯಾಕಂದ್ರೆ ತುಂಬಾ ಟಾಪಿಕ್ಸ್ ಇದೆ. ಹಾಗೆ ಎಲ್ಲವನ್ನ ಬರೆದು ಅಂಡ್ ಮೈ ಬೋರ್ಡ್ ಇಸ್ ಆಲ್ಸೋ ನಾಟ್ ವೆರಿ ಬಿಗ್, ಯು ನೋ ದಟ್. ಸೊ ಹಾಗಾಗಿ ಇಟ್ ವಿಲ್ ಬಿ ಡಿಫಿಕಲ್ಟ್. ಸೊ ದಟ್ಸ್ ವೈ ವೆನ್ ಐ ಎಡಿಟ್ ಐ ಪುಟ್ ಆಲ್ ದ ಪಾಯಿಂಟ್ಸ್ ಹಿಯರ್ ಅಂತ ಹೇಳ್ಕೊಂಡು ಐ ಕೆಪ್ಟ್ ದಿಸ್ ಸ್ಪೇಸ್ ಅ ಲಿಟಲ್ ಬ್ಲಾಂಕ್. And one more thing is that it is very easy to teach the students. ಮಕ್ಕಳಿಗೆ ಪಾಠನ ಹೇಳ್ಕೊಡೋದು ಇನ್ನೂ ಸುಲಭ, ಆದ್ರೆ ಟೀಚರ್ಸ್ ಗಳಿಗೆ ಪಾಠನ ಹೇಳ್ಕೊಡೋದು ಸ್ವಲ್ಪ ಕಷ್ಟನೇ. ಆಕ್ಚುಲಿ ಇಟ್ ಇಸ್ ಅ ಲಿಟಲ್ ಡಿಫಿಕಲ್ಟ್ ಟು ರಿಟೈನ್ ದ ಅಟೆನ್ಷನ್ ಆಫ್ ಟೀಚರ್ಸ್. ಓಕೆ, ಸೊ ದಟ್ಸ್ ವೈ ಐ ಟ್ರೈ ಆಸ್ ಮಚ್ ಆಸ್ ಪಾಸಿಬಲ್. ಓಕೆ, ಎಷ್ಟು ಪಿಕ್ಚರ್ಸ್ ಗಳನ್ನ, ಎಷ್ಟು ಇಮೇಜಸ್ ಗಳನ್ನ, ಫುಟೇಜಸ್ ಗಳನ್ನ ಇಲ್ಲಿ ಹಾಕ್ಲಿಕ್ಕೆ ಆಗುತ್ತೋ ರಿಲೇಟೆಡ್ ಟು ದ ಟಾಪಿಕ್ ಅದನ್ನ ನಾನು ಇಲ್ಲಿ ಹಾಕ್ತೇನೆ. ಸೊ ದಟ್ ಯುವರ್ ಅಟೆನ್ಷನ್ ಈಸ್ ರಿಟೈನ್ಡ್ ಥ್ರೂ ಔಟ್ ದ ವಿಡಿಯೋ, ಥ್ರೂ ಔಟ್ ದ ಕ್ಲಾಸಸ್. And one more thing is about the study material. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದೆ ನನ್ನ ಸ್ಟಡಿ ಮಟೀರಿಯಲ್ ಇದೆ, ತುಂಬಾ ಸಣ್ಣದಾಗಿ ನಾನು ಬರೆದಿದ್ದೇನೆ. ಸೊ ಇದನ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೇನೆ, ಅಫ್ಕೋರ್ಸ್ ಫಾರ್ ವೆರಿ ಸ್ಮಾಲ್ ಪ್ರೈಸ್ ಅಂತ ಹೇಳ್ಕೊಂಡು. ಬಟ್ ವಾಟ್ ಹ್ಯಾಪನ್ ಇಸ್ ಮೆನಿ ಆಫ್ ಯು ಹ್ಯಾವ್ ಕಾಂಟ್ಯಾಕ್ಟೆಡ್ ಮೀ ಆಸ್ಕಿಂಗ್ ಫಾರ್ ದಿ KCET ನೋಟ್ಸ್. ಅಂಡ್ ಕೆಲವರಿಗೆ ನಾನು ಸ್ಯಾಂಪಲ್ ಆಗಿ ಕಳಿಸಿದೆ ಕೂಡ. ಬಟ್ ಸ್ಟೂಡೆಂಟ್ಸ್ ಹೇಳಿದ್ರು ನಾನು ತುಂಬಾ ಸಣ್ಣ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರ್ತಿದ್ದೀರಾ, ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು. ಅಂಡ್ ಮೆನಿ ಆಫ್ ಯು ಹ್ಯಾವ್ ರಿಕ್ವೆಸ್ಟೆಡ್ ಟು ಮೇಕ್ ಅ ಫೇರ್ ಕಾಪಿ. ಸೊ ಅದರದೊಂದು ಫೇರ್ ಕಾಪಿ ಮಾಡಿಕೊಡಿ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ದೀರಾ. ಸೊ ಹಾಗಾಗಿ ಐ ಆಮ್ ಮೇಕಿಂಗ್ ಅ ಫೇರ್ ಕಾಪಿ. ಓಕೆ, ಸೊ ಯಾವ ನೋಟ್ಸ್ ಅನ್ನ ನಾನು ನಿಮಗೆ ತೋರಿಸಿದ್ನೋ ದ ವೆರಿ ಸ್ಮಾಲ್ ಹ್ಯಾಂಡ್ ರೈಟಿಂಗ್, ಐ ಟೋಲ್ಡ್ ಯು ದಟ್ ಇಫ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯು ಕ್ಯಾನ್ ಟೇಕ್, ಬಟ್ ಮೋಸ್ಟ್ ಆಫ್ ಯು ಟೋಲ್ಡ್ ಮಿ ದಟ್ ಯು ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್ ದಿಸ್ ಹ್ಯಾಂಡ್ ರೈಟಿಂಗ್. ಸೊ ಹಾಗಾಗಿ ಫೇರ್ ಕಾಪಿಯನ್ನ ನಾನು ಪ್ರಿಪೇರ್ ಮಾಡ್ತಾ ಇದ್ದೇನೆ ಫಾರ್ ಕಾಮರ್ಸ್. ಓಕೆ, ಫಾರ್ ಕಾಮರ್ಸ್, ಓನ್ಲಿ ಫಾರ್ ಕಾಮರ್ಸ್. ಪೇಪರ್ 1 ಅಂಡ್ ಪೇಪರ್ 2, ಅಫ್ಕೋರ್ಸ್ ಪೇಪರ್ 1 ಎಲ್ಲರೂ ಕೂಡ ತಗೋಬಹುದು, ಆದ್ರೆ ಪೇಪರ್ 2 ಮಾತ್ರ ನಾನು ಕಾಮರ್ಸ್ ಗೆ ರೆಡಿ ಮಾಡ್ತಾ ಇದ್ದೇನೆ. ದಿಸ್ ವಿಲ್ ಬಿ ಫೈನ್ ಅಲ್ವಾ? ದಿಸ್ ಹ್ಯಾಂಡ್ ರೈಟಿಂಗ್ ಇಸ್ ಫೈನ್, ರೈಟ್? ಓಕೆ, ಸೊ that too highlight ಮಾಡಿದ್ದೇನೆ with proper highlights. I am making a fair copy. Complete ಆಗಿಲ್ಲ, I just started it. 10 to 12 days ತಗೋಬಹುದು. Whenever the notes is ready, I tell you all when it's ready in the video itself. ಹೇಗಿದ್ರು ಕ್ಲಾಸಸ್ ಅನ್ನು ಸ್ಟಾರ್ಟ್ ಮಾಡಿದ್ದೇವೆ. ಸೊ ರೆಗ್ಯುಲರ್ ಆಗಿ ಕ್ಲಾಸಸ್ ಅನ್ನು ನೋಡಿ ನಾನು ಅಲ್ಲಿ ಮೆನ್ಷನ್ ಮಾಡಿಬಿಡ್ತೇನೆ whenever the notes is ready, of course for a little price. So both paper 1 and paper 2 detailed notes, simple language. Okay, very simple English sentences ನಲ್ಲಿ ನಾನು ನೋಟ್ಸ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಐ ಇನ್ಫಾರ್ಮ್ ಯು when it's ready. It will take maximum 10 to 12 days, not more than that. Till then, please catch up with the classes. All right, so that is all about the little introduction or information about the study material. Now we are going to start with the class. Now, ಟೀಚಿಂಗ್ ಆಪ್ಟಿಟ್ಯೂಡ್ ನ ಸಿಲೆಬಸ್ ತುಂಬಾ ಜನರಿಗೆ ಗೊತ್ತಿರಬಹುದು, ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು. ಸೊ ಹಾಗಾಗಿ ಸಿಲೆಬಸ್ ಅನ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ. ಪ್ಲೀಸ್ ಚೆಕ್ ವಾಟ್ ಇಸ್ ದ ಸಿಲೆಬಸ್. ಸೊ ಫಸ್ಟ್ಲಿ ವಿಲ್ ಬಿ ಲರ್ನಿಂಗ್ ಅಬೌಟ್ ಟೀಚಿಂಗ್ ಅಂಡ್ ದ ಕಾನ್ಸೆಪ್ಟ್ ಆಫ್ ಟೀಚಿಂಗ್, ಅಂದ್ರೆ ಸ್ವಲ್ಪ ಬೇಸಿಕ್ಸ್ ಅನ್ನ ನೋಡ್ಕೊಳ್ಳೋಣ. ಅಂಡ್ ದೆನ್ ವಿ ಲರ್ನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚಿಂಗ್, objectives of teaching,
ಥಿಯರೀಸ್ ಆಫ್ ಟೀಚಿಂಗ್. ಸೊ ಇಲ್ಲಿ ಸಿಲೆಬಸ್ ನಲ್ಲಿ ನಿಮಗೆ ಥಿಯರೀಸ್ ಆಫ್ ಟೀಚಿಂಗ್ ಅನ್ನ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ, ಆದ್ರೆ ಥಿಯರೀಸ್ ಆಫ್ ಟೀಚಿಂಗ್ ತುಂಬಾ ಇದೆ. ಓಕೆ, ದರ್ ಆರ್ ಮೆನಿ ಥಿಯರೀಸ್ ಆಫ್ ಟೀಚಿಂಗ್ ಅಂಡ್ ಅದರಲ್ಲೂ ಕೂಡ ಕ್ವೆಶನ್ಸ್ ಅನ್ನ ಹಾಕ್ತಾರೆ. ಓಕೆ, ಸೊ ಥಿಯರೀಸ್ ಆಫ್ ಟೀಚಿಂಗ್ ನ ಬಗ್ಗೆ ಕೂಡ ನಾವು ಸ್ವಲ್ಪ ನೋಡ್ಕೊಳ್ಳೋಣ. ವಿ ಲರ್ನ್ ಅಬೌಟ್ ದ ಮಾಡೆಲ್ಸ್ ಆಫ್ ಟೀಚಿಂಗ್ ಅನ್ನ ಸ್ವಲ್ಪ ನೋಡ್ಕೊಳ್ಳೋಣ. ವಿಲ್ ಆಲ್ಸೋ ಸಿ ದ ಲೆವೆಲ್ಸ್ ಆಫ್ ಟೀಚಿಂಗ್ ದಟ್ಸ್ ಮೆನ್ಷನ್ ಇನ್ ದ ಸಿಲೆಬಸ್ ಆಲ್ಸೋ. ಲೆವೆಲ್ಸ್ ಆಫ್ ಟೀಚಿಂಗ್ ಅನ್ನ ನೋಡ್ಕೊಳ್ಳೋಣ. ದೆನ್ ಪ್ರಾಬಬ್ಲಿ ಇನ್ ದ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ, ಸೊ 2 ಪಾರ್ಟ್ ಮಾಡಿ ಹಾಕ್ತಾ ಇದ್ದೇನೆ ಈ ಫಸ್ಟ್ ಕ್ಲಾಸ್ ಅನ್ನ, what you have to study on the 20th of September. So next part nalli ನಾವು learner na characteristics and we learn about the adult characteristics and adolescent characteristics, academic, social, emotional and cognitive characteristics and individual differences. Okay, so ಇಷ್ಟನ್ನ ನೀವು ನಾಳೆ ದಿನ 20th September ಗೆ ಕಂಪ್ಲೀಟ್ ಮಾಡಬೇಕು. whatever I am telling you in this 2 videos, 2 ಪಾರ್ಟ್ ಇರುತ್ತೆ. Okay, now first of all I told you in the last video also, ಹೊಸದಾಗಿ ಒಂದು ಕಾನ್ಸೆಪ್ಟ್ ಅನ್ನ ಕಲಿತಾ ಇದ್ದೇನೆ ಅಂದ್ರೆ ಒಂದು LKG ಸ್ಟೂಡೆಂಟ್ ಯಾವ ರೀತಿ ABCD ಅನ್ನ ಕಲಿತಾ ಆ ಮೆಂಟಾಲಿಟಿಯಿಂದ ನೀವು ಸ್ಟಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ಕೊಂಡು, ಸೊ ಕಮ್ ವಿತ್ ದ ವೆರಿ ಫ್ರೆಶ್ ಮೈಂಡ್, ಮೆಡಿಟೇಟ್ ಫಾರ್ ಸಮ್ ಟೈಮ್ ಇಫ್ ಯು ವಾಂಟ್, ರಿಲ್ಯಾಕ್ಸ್ ಯೋರ್ ಮೈಂಡ್ ಅಂಡ್ ದೆನ್ ಸ್ಟಾರ್ಟ್ ಲಿಸ್ನಿಂಗ್ ಟು ದ ಕ್ಲಾಸಸ್. ಯಾಕೆಂದ್ರೆ ನಮ್ಮ ಕಾಮರ್ಸ್ ನ ವಿದ್ಯಾರ್ಥಿಗಳು, ಹೆಚ್ಚಿನವರು ಕಾಮರ್ಸ್ ನ ವಿದ್ಯಾರ್ಥಿಗಳು ನೋಡ್ತಾ ಇರ್ತೀರಾ, ಅಥವಾ ಮೇ ಬಿ ಸಂಬಡಿ ಈಸ್ ಫ್ರಮ್ ಸೈನ್ಸ್ ಬ್ಯಾಕ್ ಗ್ರೌಂಡ್. ನಿಮಗೆ ಈಗ ಟೀಚಿಂಗ್ ಆಪ್ಟಿಟ್ಯೂಡ್ ಅನ್ನ ನಾನು ಸ್ಟಾರ್ಟ್ ಮಾಡಿದಾಗ, when I talk about the cognitive theories, when I talk about the behavioral theories, when I talk about Carl Jung theories, Sigmund Freud theory, ನಿಮಗೆ ಇದು ಏನೋ ಒಂದು ವಿಚಿತ್ರ ಅಂತ ಅನಿಸ್ಬೋದು. ಯು ಮೈಟ್ ಫೀಲ್ ವಾಟ್ ಇಸ್ ದಿಸ್ ವಿಯರ್ಡ್ ಥಿಂಗ್ ವಿ ಆರ್ ಸ್ಟಡಿಂಗ್ ಅಂತ ಹೇಳ್ಕೊಂಡು. ದಟ್ಸ್ ವೈ ಐ ಆಮ್ ಸೇಯಿಂಗ್, ಯಾಕಂದ್ರೆ ನಮ್ಮ BA ವಿದ್ಯಾರ್ಥಿಗಳು ಅಥವಾ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ವಿದ್ಯಾರ್ಥಿಗಳಿಗೆ ದಿಸ್ ಇಸ್ ಅ ಲಿಟಲ್ ಫೆಮಿಲಿಯರ್ ಟಾಪಿಕ್ಸ್, ಕಾಮನ್ ಇರುತ್ತೆ. ಬಟ್ ಕಾಮರ್ಸ್ ವಿದ್ಯಾರ್ಥಿಗಳಿಗೆ, ಸೈನ್ಸ್ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ವಿಚಿತ್ರ ಅಂತ ಅನಿಸ್ಬೋದು. ವೆನ್ ಐ ಸ್ಟಾರ್ಟೆಡ್ ಆಲ್ಸೋ ಐ ಯೂಸ್ ಟು ಫೀಲ್ ಅ ಲಿಟಲ್ ವಿಯರ್ಡ್, ವಾಟ್ ಇಸ್ ದಟ್ ಐ ಆಮ್ ಸ್ಟಡಿಂಗ್ ಅಂತ ಹೇಳ್ಕೊಂಡು, ಇದೆಲ್ಲ ಅವಶ್ಯಕತೆ ಇದೆಯಾ ಅಂತ. ಬಟ್ ಎಸ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಅವಶ್ಯಕತೆ ಇದೆ. ಅಂಡ್ ಟೀಚಿಂಗ್ ಆಪ್ಟಿಟ್ಯೂಡ್ ಇಂದ 5 ಕ್ವೆಶ್ಚನ್ಸ್ ಬರುತ್ತೆ. ಅಂಡ್ ಬರೀ 5 ಕ್ವೆಶ್ಚನ್ಸ್ ಗೆ ಇಷ್ಟೆಲ್ಲ ಕಲಿಬೇಕಂತ ಹೇಳಿದ್ರು ಕೂಡ, ಯು ನೋ ದಟ್ ಪಾಯಿಂಟ್ ಅಥವಾ ಒಂದೊಂದು 2 ಮಾರ್ಕ್ಸ್ ಇಂದ ಅಥವಾ ಸ್ವಲ್ಪ ಜಸ್ಟ್ ಪಾಯಿಂಟ್ ಇಂದ ಕೆಸೆಟ್ ಅನ್ನ ಕ್ಲಿಯರ್ ಆಗದೆ ಇರೋರು ಇದ್ದಾರೆ. ರೀಸೆಂಟ್ಲಿ ಸಂಬಡಿ ಹ್ಯಾಡ್ ಮೆಸೇಜ್ ಜಸ್ಟ್ 2 ಮಾರ್ಕ್ಸ್ ಇಂದಾಗಿ ಅವರದ್ದು ಲಾಸ್ಟ್ ಕೆಸೆಟ್ ಅಟೆಂಪ್ಟ್ ಅನ್ನ ಅವರು ಕ್ವಾಲಿಫೈ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಲಾಸ್ಟ್ ಟೈಮ್, ಜಸ್ಟ್ ವಿತ್ 2 ಮಾರ್ಕ್ಸ್. ಸೊ ಹಾಗಾಗಿ ಪ್ರತಿಯೊಂದು ಪ್ರಶ್ನೆ ಕೂಡ, ಪ್ರತಿಯೊಂದು ಮಾರ್ಕ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಪ್ರತಿಯೊಂದು ಯೂನಿಟ್ ಕೂಡ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಆದಷ್ಟು ಇಂಟ್ರೆಸ್ಟಿಂಗ್ ಆಗಿ ನಾನು ಟಾಪಿಕ್ಸ್ ಅನ್ನ ನಿಮಗೆ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಅಂಡ್ ಡಿಪೆಂಡಿಂಗ್ ಅಪಾನ್ ದ ಟೈಮ್ ಕನ್ಸ್ಟೆಂಟ್ ವಿಲ್ ಸಿ ಹೌ ದ ಕ್ಲಾಸಸ್ ಗೋಸ್. ಅಂಡ್ ಅಗೇನ್ ವಿಡಿಯೋಸ್ ಅನ್ನ ನಾನು ಸ್ವಲ್ಪ ಸ್ಪೀಡ್ ಅಪ್ ಮಾಡ್ತೇನೆ. ಸೊ ಹಾಗಾಗಿ ನಾನು ತುಂಬಾ ಬಡ ಮಾತಾಡ್ತಿದ್ದೇನೆ ಅಂತ ನಿಮ್ಗೆ ಅನಿಸಬಹುದು. ಐ ಜಸ್ಟ್ ಸ್ಪೀಡೆಡ್ ಅಪ್ ದ ವಿಡಿಯೋ. ಓಕೆ, ಎಡಿಟ್ ಮಾಡುವಾಗ, ಯಾಕಂದ್ರೆ ವಿಡಿಯೋಸ್ ಇಲ್ಲದ್ರೆ ತುಂಬಾ ಡ್ರ್ಯಾಗ್ ಆಗುತ್ತೆ ಅಂತ ಹೇಳ್ಕೊಂಡು, ನೀವು ಬೇಕಿದ್ರೆ ಯೂಟ್ಯೂಬ್ ನಲ್ಲಿ ಆಪ್ಷನ್ ಇದೆಯಲ್ಲ, ಅಲ್ಲಿ ಸ್ಪೀಡ್ ಅನ್ನ ನೀವು ಕಡಿಮೆ ಮಾಡಿಕೊಂಡು ಯು ಕ್ಯಾನ್ ವಾಚ್ ದ ವಿಡಿಯೋ ಡಿಪೆಂಡಿಂಗ್ ಆನ್ ಯೋರ್ ಕನ್ವೀನಿಯನ್ಸ್. ಆಲ್ ರೈಟ್, now actually coming to the class. First concept what we are going to learn is what is teaching. Teaching ಒಂದು ಸಣ್ಣ ಕಾನ್ಸೆಪ್ಟ್ ಅಥವಾ ಒಂದು ಸೆಂಟೆನ್ಸ್ ಅಲ್ಲಿ ಹೇಳಬೇಕಾದ್ರೆ ವಾಟ್ ಇಸ್ ಇಟ್? See, so teaching is an intimate contact between more matured personality and a less matured personality, which is designed to further the education of the later. So as you can see here, so ಏನ್ ಟೀಚಿಂಗ್ ಅಂತ ಹೇಳಿದ್ರೆ, ಇಟ್ ಇಸ್ ಇಂಟ್ರಾಕ್ಷನ್. ಇಬ್ಬರ ಮಧ್ಯೆ ಇಂಟ್ರಾಕ್ಷನ್ ನಡೀತದೆ. ಯಾರ ಮಧ್ಯೆ ಇಂಟ್ರಾಕ್ಷನ್ ನಡೀತದೆ? ಮೋರ್ ಮೆಚ್ಯೂರ್ಡ್ ಪರ್ಸನಾಲಿಟಿ ಅಂಡ್ ಲೆಸ್ ಮೆಚ್ಯೂರ್ಡ್ ಪರ್ಸನಾಲಿಟಿ. ಹೂ ಇಸ್ ಅ ಮೋರ್ ಮೆಚ್ಯೂರ್ಡ್ ಪರ್ಸನಾಲಿಟಿ? ಆಫ್ ಕೋರ್ಸ್ ದ ಟೀಚರ್ ಇಸ್ ಅ ಮೋರ್ ಮೆಚ್ಯೂರ್ಡ್ ಪರ್ಸನಾಲಿಟಿ. ಹೂ ಇಸ್ ದ ಲೆಸ್ ಮೆಚ್ಯೂರ್ಡ್ ಪರ್ಸನಾಲಿಟಿ? ಸ್ಟೂಡೆಂಟ್. ಸೊ ಇಟ್ ಇಸ್ ಅನ್ ಇಂಟ್ರಾಕ್ಷನ್ ಬಿಟ್ವೀನ್ ದ ಟೀಚರ್ ಅಂಡ್ ದ ಸ್ಟೂಡೆಂಟ್. ಅಂಡ್ ವೈ ಇಸ್ ಇಟ್ ಡಿಸೈನ್? ಯಾಕೆ ಟೀಚಿಂಗ್ ಅನ್ನು ಮಾಡ್ತೇವೆ? ಸೊ ದಟ್ ವಿ ಕ್ಯಾನ್ ಫರ್ದರ್ ದ ಎಜುಕೇಶನ್ ಆಫ್ ದ ಲೇಟರ್ ಅಂತ ಹೇಳಿದ್ರೆ, ಸ್ಟೂಡೆಂಟ್ ನ ಎಜುಕೇಶನ್ ಅನ್ನ ಎನ್ಹಾನ್ಸ್ ಮಾಡಲಿಕ್ಕೆ, ಇಂಪ್ರೂವ್ ಮಾಡಲಿಕ್ಕೆ ಟೀಚಿಂಗ್ ಅನ್ನ ಮಾಡ್ತೇವೆ ಅಂತ ಹೇಳ್ಕೊಂಡು, ವೆರಿ ಸಿಂಪಲ್ ಡೆಫಿನೇಷನ್ ಆರ್ ವೆರಿ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಟೀಚಿಂಗ್. Now Davis and Glaser, they have told that there are 4 steps in teaching. Okay, so Davis and Glaser ಹೇಳ್ತಾರೆ 4 steps ಇದೆ ಟೀಚಿಂಗ್ ಅಲ್ಲಿ. ಯಾವ್ದೆಲ್ಲ ಅಂತ ಹೇಳಿದ್ರೆ, ಒಂದು ಪ್ಲಾನ್ ಮಾಡಬೇಕು. ಸೊ ಫಸ್ಟ್ ಸ್ಟೆಪ್ ಇಸ್ ದ ಪ್ಲಾನಿಂಗ್, ಸೆಕೆಂಡ್ ಒನ್ ಇಸ್ ಆರ್ಗನೈಸ್, ಥರ್ಡ್ ಒನ್ ಐಡೆಂಟಿಫೈ ಅಂಡ್ ಫೋರ್ತ್ ಒನ್ ಮ್ಯಾನೇಜ್. ಸೊ ಪ್ಲಾನಿಂಗ್ ಅಲ್ಲಿ ಏನ್ ಮಾಡ್ತೇವೆ? ಮೊದಲು ನಾವು ಏನ್ ಕಲಿಸಬೇಕು ಅಲ್ವಾ? ಸೊ ವಾಟ್ ವಿ ಡಿಸೈಡ್ ವಾಟ್ ಇಸ್ ದ ಕಂಟೆಂಟ್ ಅನಾಲಿಸಿಸ್, ಐಡೆಂಟಿಫಿಕೇಶನ್ ಅಂಡ್ ರೈಟಿಂಗ್ ಆಫ್ ಆಬ್ಜೆಕ್ಟಿವ್ಸ್. ಸೊ ಏನನ್ನ ಟೀಚ್ ಮಾಡಬೇಕು? ವಾಟ್ ಇಸ್ ದ ಕಂಟೆಂಟ್? ಲೈಕ್ ಫಾರ್ ಎಕ್ಸಾಂಪಲ್ ಟುಡೇ ಐ ಆಮ್ ಟೀಚಿಂಗ್ ಆಪ್ಟಿಟ್ಯೂಡ್. ಸೊ ದಟ್ ಇಸ್ ಮೈ ಕಂಟೆಂಟ್. ದೆನ್ ಆಬ್ಜೆಕ್ಟಿವ್, ಯಾಕೆ ಟೀಚ್ ಮಾಡ್ತಾ ಇದ್ದೇನೆ? ವೈ ಐ ಆಮ್ ಟೀಚಿಂಗ್? ವಾಟ್ ಇಸ್ ದ ಪರ್ಪಸ್ ಆಫ್ ಮೈ ಟೀಚಿಂಗ್? ಸೊ ದಟ್ ಯು ಆಲ್ ಕ್ಲಿಯರ್ KCET examination, right? So first one is identify what you have to teach. Second one is organize ಅಲ್ಲಿ ಏನ್ ಮಾಡ್ತೇವೆ? we are thinking about what strategies we have to use to teach to the students. ಸೊ ಈ ಟೀಚಿಂಗ್ ಆಬ್ಜೆಕ್ಟಿವ್ಸ್ ಗಳನ್ನ ಅಚೀವ್ ಮಾಡ್ಲಿಕ್ಕೆ ನಾನು ಯಾವ ಸ್ಟ್ರಾಟಜಿಯನ್ನು ಯೂಸ್ ಮಾಡಬೇಕು? ನಿಮಗೆ ಸ್ಟಡಿ ಮಟೀರಿಯಲ್ ಅನ್ನ ಪ್ರೊವೈಡ್ ಮಾಡಬೇಕಾ? ವಿಡಿಯೋಸ್ ಮುಖಾಂತರ ನಿಮಗೆ ಕ್ಲಾಸಸ್ ಅನ್ನ ಮಾಡಬೇಕಾ? ಅಥವಾ ಆನ್ಲೈನ್ ಕ್ಲಾಸಸ್ ಅನ್ನ ತೆಗೆದುಕೊಳ್ಳಬೇಕಾ? ಸೊ ಐ ಹ್ಯಾವ್ ಟು ಡಿಸೈಡ್ ವಾಟ್ ಇಸ್ ದ ಸ್ಟ್ರಾಟಜಿ so that my teaching objective is achieved. Okay, so that is second one, organize.
ಥರ್ಡ್ ಒನ್ ಇಸ್ ಐಡೆಂಟಿಫೈ. ಸೊ ಐಡೆಂಟಿಫೈ ಅಲ್ಲಿ ಒಂದು ಟೀಚರ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಯಾವ ಮೆಥಡ್ ಅನ್ನ ನಾನು ಯೂಸ್ ಮಾಡಿದ್ರೆ ನನ್ನ ವಿದ್ಯಾರ್ಥಿಗಳಿಗೆ ಅರ್ಥ ಆಗುತ್ತೆ. ಓಕೆ, ಸೊ ವಿಚ್ ಮೆಥಡಾಲಜೀಸ್ ಐ ಹ್ಯಾವ್ ಟು ಯೂಸ್ so that my students understand. So should I use very high level language, very sophisticated language, or should I use what my students are understanding? ನನ್ನ ಸ್ಟೂಡೆಂಟ್ಸ್ ನ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಯಾವ ರೀತಿ ಇದೆ ಅದನ್ನ ಐಡೆಂಟಿಫೈ ಮಾಡುವಂತದ್ದು. that comes under the third step, that is identify. And fourth one is manage. See, manage is very simple. ಎಲ್ಲವನ್ನ ಟೀಚ್ ಮಾಡಿದ ನಂತರ ಕೊನೆಗೆ ಏನ್ ಮಾಡ್ತೇವೆ, ನಾವು ಎಕ್ಸಾಮಿನೇಷನ್ ಗಳನ್ನ ಕಂಡಕ್ಟ್ ಮಾಡ್ತೇವೆ, ಮಕ್ಕಳಿಗೆ ಮಾರ್ಕ್ಸ್ ಅನ್ನ ಕೊಡ್ತೇವೆ. ಸೊ ಅದರ ಬೇಸಿಸ್ ಮೇಲೆ ನಾವು ಸ್ಟೂಡೆಂಟ್ ನ ಪರ್ಫಾರ್ಮೆನ್ಸ್ ಅನ್ನ ಅಸೆಸ್ ಮಾಡ್ತೇವೆ ಅಲ್ವಾ. ಸೊ ಮ್ಯಾನೇಜ್ ಇಸ್ ನಥಿಂಗ್ ಬಟ್ ಅಸೆಸಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಗಿವಿಂಗ್ ದ ಫೀಡ್ಬ್ಯಾಕ್. ನಮ್ಮ ಬಗ್ಗೆ ಫೀಡ್ಬ್ಯಾಕ್, ಪ್ರತಿಕ್ರಿಯೆಯನ್ನ ಮಕ್ಕಳಿಂದ ಪಡ್ಕೊಳ್ಳುವಂತದ್ದು, ಅದೇ ರೀತಿ ನಮ್ಮ ಪ್ರತಿಕ್ರಿಯೆಯನ್ನ ಮಕ್ಕಳಿಗೆ ಕೊಡುವಂತದ್ದು. ವಿ ಆರ್ ಆಲ್ಸೋ ಗಿವಿಂಗ್ ದ ಫೀಡ್ಬ್ಯಾಕ್ ಅಂಡ್ ವಿ ಆರ್ ಆಲ್ಸೋ ಕಲೆಕ್ಟಿಂಗ್ ದ ಫೀಡ್ಬ್ಯಾಕ್ ಫ್ರಮ್ ದ ಸ್ಟೂಡೆಂಟ್ಸ್. ಸೊ ದಿಸ್ ಇಸ್ ದ ವೆರಿ ಸಿಂಪಲ್ 4 steps given by whom? ಡೇವಿಸ್ ಅಂಡ್ ಗ್ಲೇಸರ್. ಟೀಚಿಂಗ್ ನ 4 steps ಇದೆ ಅಂತ ಅವ್ರು ಹೇಳ್ತಾರೆ. ಯಾವ್ದೆಲ್ಲ ಬುಕ್ಕಾಗಿ ಹೇಳ್ತಾ ಹೋಗೋಣ. ಸೊ ಫಸ್ಟ್ ಒನ್ ಏನು, ಪ್ಲಾನಿಂಗ್, ನಂತರ ಆರ್ಗನೈಸ್ ಮಾಡಬೇಕು, ದೆನ್ ಯು ಹ್ಯಾವ್ ಟು ಐಡೆಂಟಿಫೈ, ಅಂಡ್ ಫೋರ್ತ್ ಒನ್ ವಿಲ್ ಬಿ ಮ್ಯಾನೇಜ್. ಓಕೆ, ಸೊ ದೀಸ್ ಆರ್ ದ 4 steps. Now, there is one more sentence you should remember. So, ಇದನ್ನ assertion reasoning question ಗಳಲ್ಲೆಲ್ಲ ಕೇಳ್ತಾರೆ. ಏನು ಮ್ಯಾಮ್ assertion reasoning ಅಂತ ಹೇಳಿದ್ರೆ, ಯಾಕಂದ್ರೆ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡೋರಿಗೆ ಇದು ಹೊಸದಾಗಿ ಕೇಳಿಸಬಹುದು. Those who have given attempt previously, you know about assertion reasoning. When I discuss about the questions, ನಾನು ಅವಾಗ ಹೇಳ್ತೇನೆ assertion ಮತ್ತು reasoning ಅಂತ ಹೇಳಿದ್ರೆ ಏನು ಅಂತ ಹೇಳ್ಕೊಂಡು. Okay, maybe at the end of the video, I'll give you 1 or 2 questions to solve. Now, look at this statement. See, teaching is a triadic tripolar activity, or it is the interconnection of 3 variables ಅಂತ ಹೇಳ್ತಾರೆ. ಯಾವ್ದೆಲ್ಲ 3 variables? ಒಂದು ಡಿಪೆಂಡೆಂಟ್ ವೇರಿಯೇಬಲ್, ಇಂಡಿಪೆಂಡೆಂಟ್ ವೇರಿಯೇಬಲ್ ಮತ್ತೆ ಇಂಟರ್ವೀನಿಂಗ್ ವೇರಿಯೇಬಲ್. ಸೊ ಈ 3 ವೇರಿಯೇಬಲ್ಸ್ ಗಳ ಕನೆಕ್ಷನ್ ಯಾವುದು? ಟೀಚಿಂಗ್. ಸೊ ಇಟ್ ಇಸ್ ಅ ಟ್ರಯಾಡಿಕ್ ಅಂಡ್ ಟ್ರೈಪೋಲರ್ ಆಕ್ಟಿವಿಟಿ. ನಾವು ಕ್ವಿಕ್ಲಿ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಡಿಪೆಂಡೆಂಟ್ ವೇರಿಯೇಬಲ್, ವಾಟ್ ಇಸ್ ಇಂಡಿಪೆಂಡೆಂಟ್, ಅಂಡ್ ವಾಟ್ ಇಸ್ ಇಂಟರ್ವೀನಿಂಗ್. ಸಿ, ಡಿಪೆಂಡೆಂಟ್ ವೇರಿಯೇಬಲ್ ಅಂತ ಹೇಳಿದ್ರೆ ಯಾರು ಡಿಪೆಂಡ್ ಆಗಿರ್ತಾರೋ ಸ್ಟಡಿ ಮಾಡ್ಲಿಕ್ಕೆ ಅವರು ಡಿಪೆಂಡೆಂಟ್ ವೇರಿಯೇಬಲ್ ಆಗ್ತಾರೆ. ಸೊ ಹೂ ಇಸ್ ದ ಡಿಪೆಂಡೆಂಟ್ ವೇರಿಯೇಬಲ್ ಹಿಯರ್? ಸ್ಟೂಡೆಂಟ್ಸ್ ಆಬ್ವಿಯಸ್ಲಿ ಅಲ್ವಾ. ಯಾಕಂದ್ರೆ students are dependent on their teacher to learn something. So here student is the dependent variable. Who is the independent variable? Who is not dependent on anybody else? That person is independent variable. So here the teacher is independent variable. ಯಾಕಂದ್ರೆ ಟೀಚರ್ ಅವರಿಗೆ ಸ್ಟಡಿ ಮೆಟೀರಿಯಲ್ ಅನ್ನ ಪ್ರಿಪೇರ್ ಮಾಡ್ಕೊಂಡು ಬರ್ತಾರೆ, ಅವರಿಗೆ ಬೇಕಾಗಿರುವ ಮೆಥಡ್ಸ್ ಅನ್ನು ಯೂಸ್ ಮಾಡ್ಕೊಂಡು ಅವರು ಅವರ ಸ್ಟ್ರಾಟಜೀಸ್ ಗಳನ್ನು ಯೂಸ್ ಮಾಡ್ಕೊಂಡು ಟೀಚ್ ಮಾಡ್ತಾರೆ. ಸೊ ಟೀಚರ್ ಇಸ್ ದ ಇಂಡಿಪೆಂಡೆಂಟ್ ವೇರಿಯೇಬಲ್. ಅಂಡ್ ವಾಟ್ ಇಸ್ ಇಂಟರ್ವೀನಿಂಗ್ ವೇರಿಯೇಬಲ್? ಈ ಪಾಠವನ್ನ ಹೇಳ್ಕೊಡ್ಲಿಕ್ಕೆ, ಟು ಟೆಲ್ ಯು ಆರ್ ಟೀಚ್ ಯು the lessons, whatever variables I am using. Maybe I am using the book, maybe if I am in the classroom I am using the chalk and the board, blackboard, ಅಥವಾ ಸ್ಮಾರ್ಟ್ ಟಿವಿಸ್ ಗಳನ್ನ ಯೂಸ್ ಮಾಡ್ತೇವೆ. ಸದ್ಯಕ್ಕೆ ನಾನು ಯೂಟ್ಯೂಬ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ ಟು ರೀಚ್ ಯು ಆಲ್. ಸೊ ಆಲ್ ದೀಸ್ ಆರ್ ಇಂಟರ್ವೀನಿಂಗ್ ವೇರಿಯೇಬಲ್ಸ್. ಓಕೆ, ಸೊ ಟು ಟೀಚ್ ಟು ದ ಸ್ಟೂಡೆಂಟ್ಸ್ whatever variables a teacher is using, that is intervening variable. Very simple. So you understand the concept. Okay, teaching is a triadic tripolar activity between 3 variables. What are those? Dependent variable, who is the student; independent variable, who is the teacher; and intervening variables are all the things that we are using to teach. We shall look into the characteristics of teaching. ಯಾಕಂದ್ರೆ ಈ ಸ್ಟೇಟ್ಮೆಂಟ್ಸ್ ಗಳನ್ನ ಕೂಡ ನಾವು ಒಮ್ಮೆ ನೋಡ್ಕೊಳ್ಳಿ, ಒಮ್ಮೆ ಗ್ಲಾನ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. When you see those sentences, no, you will remember that madam has done this in the video. Okay, so first feature is that it is interaction. It is a effective interaction between 2 people, that is student and the teacher. Second one, it is both art as well as science. ಕಲಿಯು ಹೌದು, ವಿಜ್ಞಾನ ಕೂಡ ಹೌದು. ಯಾಕಂದ್ರೆ ಟೀಚ್ ಮಾಡೋದು ಎಲ್ರಿಗೂ ಬರೋದಿಲ್ಲ. It is an art. ಅದೇ ರೀತಿ if you have to teach something, you have to have a certain practice or certain set of knowledge ಇರಬೇಕು. So ಹಾಗಾಗಿ it is a science also. Third one, teaching has various forms. Okay, formal education ಇದೆ, informal education ಇದೆ, indoctrination ಕೂಡ ಇದೆ, conditioning ಕೂಡ ಇದೆ. So basically we talked about 4 types of teaching. One is formal training, informal training or informal education, then conditioning and indoctrination. Conditioning ಮತ್ತು indoctrination ನ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೇನೆ. ನಿಮಗೆ ಏನು conditioning ಮತ್ತು indoctrination ಅಂತ ಹೇಳಿದ್ರೆ, if you already know, well and good. If you don't know, in some time I will tell you what is indoctrination and conditioning. Now, formal training ಏನು ನಾವು ಸ್ಕೂಲಿಗೆ ಹೋಗಿ ಶಿಕ್ಷಣವನ್ನ ಪಡೆದುಕೊಳ್ತೇವೆ. whenever we go to school and get the formal education from our teachers, that is formal education or formal training. Informal training ಏನು ಮನೆಯಲ್ಲಿ ಸಣ್ಣ ಮಕ್ಕಳಿಗೆ ಹೇಳ್ಕೊಡ್ತಾರೆ, ತಂದೆ ತಾಯಿ ಹೇಳ್ಕೊಡ್ತಾರೆ ಯಾವ ರೀತಿ ಊಟ ಮಾಡಬೇಕು, ಯಾವ ರೀತಿ ನಡಿಬೇಕು, ಯಾವ ರೀತಿ ಮಾತಾಡಬೇಕು ಅಲ್ವಾ. ಸೊ all these are informal training. There is no proper set of syllabus to teach to a small infant how it has to eat or how it has to walk or how it has to talk, right? So that is informal education. So education has various forms. That may be informal, it may be formal, it can be conditioning, it can be indoctrination also. Teaching is a tripolar process. That already ನಾನು ಹೇಳಿದೆ, it is a tripolar process. Next one, teaching is suggesting, not dictating. So most of the time, so what we do in school and all, we see, teachers just they dictate like a Hitler. But teaching should not be dictating, it should be suggesting. Now advise ಮಾಡಬೇಕು, suggest ಮಾಡಬೇಕು ಸ್ಟೂಡೆಂಟ್ಸ್ ಗಳಿಗೆ, but dictate ಮಾಡಬಾರದು.
ನೆಕ್ಸ್ಟ್ ಒನ್, ಟೀಚಿಂಗ್ ಇಸ್ ಡೆಮೋಕ್ರೆಟಿಕ್. ಸೊ ಡೆಮೋಕ್ರೆಟಿಕ್ ಅಂತ ಹೇಳಿದ್ರೆ ಯಾವತ್ತು ಟೂ ವೇ ಕಮ್ಯುನಿಕೇಶನ್ ಇರಬೇಕು. ಇಟ್ ಶುಡ್ ನಾಟ್ ಬಿ ಲೈಕ್ ಓನ್ಲಿ ದ ಟೀಚರ್ ಇಸ್ ಗೋಯಿಂಗ್ ಆನ್ ಸ್ಪೀಕಿಂಗ್. ದ ಟೀಚರ್ ಶುಡ್ ಆಲ್ಸೋ ಎಂಕರೇಜ್ ದ ಸ್ಟೂಡೆಂಟ್ಸ್ ಟು ಆಸ್ಕ್ ಕ್ವೆಶ್ಚನ್ಸ್. ಸೊ ವಿದ್ಯಾರ್ಥಿಗಳಿಗೆ ಕೂಡ ಪ್ರಶ್ನೆಯನ್ನು ಕೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಸೊ ಟೀಚಿಂಗ್ ಇಸ್ ಡೆಮೋಕ್ರೆಟಿಕ್. ಓಕೆ, ಅಂಡ್ ದೆನ್ ಟೀಚಿಂಗ್ ಇಸ್ ರೆಮಿಡಿಯಲ್. ರೆಮಿಡಿಯಲ್ ಅಂತ ಹೇಳಿದ್ರೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ ಗಳನ್ನ ಹುಡುಕುವಂತದ್ದು. ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುವಂತವರಲ್ಲ, ನಾವು ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ ಅನ್ನ ಕೊಡುವವರಾಗಬೇಕು. ಸೊ ಟೀಚಿಂಗ್ ಈಸ್ ರೆಮಿಡಿಯಲ್ ಅಂಡ್ ಟೀಚಿಂಗ್ ಇಸ್ ಅ ಕೋಆಪರೇಟಿವ್ ಆಕ್ಟಿವಿಟಿ. ಕೋಆಪರೇಟಿವ್ ಆಕ್ಟಿವಿಟಿ ಅಂತ ಹೇಳಿದ್ರೆ ಐ ಟೋಲ್ಡ್ ಯು ದಟ್ ಇಟ್ ಶುಡ್ ನಾಟ್ ಬಿ ಓನ್ಲಿ ಒನ್ ವೇ ಕಮ್ಯುನಿಕೇಶನ್. ಸ್ಟೂಡೆಂಟ್ಸ್ ನ ಫೀಡ್ಬ್ಯಾಕ್ ಗಳನ್ನ ಕೂಡ ಪಡೆದುಕೊಳ್ಬೇಕು. ಸೊ ಕೋಆಪರೇಷನ್ ಇರಬೇಕು ಬಿಟ್ವೀನ್ ದ ಟೀಚರ್ ಅಂಡ್ ದ ಟೀಚಿಂಗ್ ಪ್ರೊವೈಡ್ಸ್ ಗೈಡೆನ್ಸ್, ಎಂಕರೇಜ್ಮೆಂಟ್ ಟು ದ ಸ್ಟೂಡೆಂಟ್ಸ್. ದೆನ್ ಟೀಚಿಂಗ್ ಈಸ್ ಅ ಸ್ಪೆಷಲೈಸ್ಡ್ ಅಂಡ್ ಪ್ರೊಫೆಷನಲ್ ಆಕ್ಟಿವಿಟಿ. ನಾನು ಮೊದಲೇ ಹೇಳಿದ್ರೆ ಎಲ್ರಿಗೂ ಕೂಡ ಟೀಚ್ ಮಾಡೋದಕ್ಕೆ ಬರೋದಿಲ್ಲ. ಎವ್ರಿಬಡಿ ಕ್ಯಾನಾಟ್ ಟೀಚ್. ಸೊ ಡೆಫಿನೆಟ್ಲಿ ದೇರ್ ಇಸ್ ಸಮ್ ಸಾರ್ಟ್ ಆಫ್ ಸ್ಕಿಲ್ ಸೆಟ್ ದಟ್ ಯು ರಿಕ್ವೈರ್ ಟು ಟೀಚ್. ಅಂಡ್ ದೆನ್ ಟೀಚಿಂಗ್ ಇಸ್ ಹೈಲಿ ಡಾಮಿನೇಟೆಡ್ ಬೈ ಕಮ್ಯುನಿಕೇಶನ್. ನಿಮ್ಗೆ ಗೊತ್ತಿದೆ, ತುಂಬಾ ಜನರಿಗೆ ತುಂಬಾ ಜ್ಞಾನ ಇರುತ್ತೆ. ಐ ಹ್ಯಾವ್ ಸೀನ್ ಅ ಲಾಟ್ ಆಫ್ ಪೀಪಲ್ ಹು ಆರ್ ವೆರಿ ನಾಲೆಜಬಲ್, highly qualified, highly knowledgeable, but if you ask them to teach to a class of at least 15-20 students also, they cannot teach. ಯಾಕಂತ ಹೇಳಿದ್ರೆ ನಾಲೆಜ್ ಇದೆ, ಆದ್ರೆ ಅದನ್ನು ಯಾವ ರೀತಿ ಕಮ್ಯುನಿಕೇಟ್ ಮಾಡಬೇಕು ಅದು ಗೊತ್ತಿರಲ್ಲ. ಸೊ ಟೀಚಿಂಗ್ ಇಸ್ ಹೈಲಿ ಡಾಮಿನೇಟೆಡ್ ಬೈ ಕಮ್ಯುನಿಕೇಶನ್ ಅಥವಾ ಕಮ್ಯುನಿಕೇಶನ್ ಸ್ಕಿಲ್ಸ್. ಇನ್ ಕಾಂಟ್ರಡಿಕ್ಷನ್, ಐ ಹ್ಯಾವ್ ಸೀನ್ ಮೆನಿ ಆಫ್ ದೆಮ್ ಹು ಡು ನಾಟ್ ಹ್ಯಾವ್ ಪೊಸೆಸ್ ಹೈ ಲೆವೆಲ್ ಆಫ್ ನಾಲೆಜ್. ತುಂಬಾ ನಾಲೆಜ್ ಇಲ್ಲ, ಅವರ ಹತ್ರ ಲಿಮಿಟೆಡ್ ನಾಲೆಜ್ ಇದೆ. ಬಟ್ ಆ ಲಿಮಿಟೆಡ್ ನಾಲೆಜ್ ಅನ್ನು ಕೂಡ ಅವರು ತುಂಬಾ ಚೆನ್ನಾಗಿ ಕಮ್ಯುನಿಕೇಟ್ ಮಾಡಿ ಮಕ್ಕಳಿಗೆ ಅರ್ಥ ಆಗುವಂತೆ ಮಾಡ್ತಾರೆ. ಸೊ ದಟ್ ಇಸ್ ವೈ ವಿ ಸೇ ದಟ್ ಟೀಚಿಂಗ್ ಇಸ್ ಹೈಲಿ ಡಾಮಿನೇಟೆಡ್ ಬೈ ಕಮ್ಯುನಿಕೇಶನ್. ಸೊ ದೀಸ್ ಆರ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚಿಂಗ್. ಇದನ್ನ ಒಂದ್ ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಳ್ಳಿ. ನಾನು ನೋಟ್ಸ್ ಅನ್ನ ಪ್ರೊವೈಡ್ ಮಾಡಿದ್ದೇನೆ, ಅದರಲ್ಲಿ ಐ ಹ್ಯಾವ್ ರಿಟನ್ ಇಟ್ ಆಲ್. ಸೊ ಎಲ್ಲವನ್ನ ಪಾಯಿಂಟ್ ಬೈ ಪಾಯಿಂಟ್ ಹಾಕಿದ್ದೇನೆ with highlighted marks. I have put it there. So just glance over the characteristics. Okay, ಯಾಕಂದ್ರೆ essential reasoning question ಬಂದ್ರೆ ನಿಮಗೆ ಈ ಸ್ಟೇಟ್ಮೆಂಟ್ಸ್ ಗಳು ನೆನಪಿರಲಿ. Now coming to the objectives of teaching. See, what is the main objective of teaching? ಈ ಸ್ಟೇಟ್ಮೆಂಟ್ ಅನ್ನು ಎಲ್ಲರೂ ಕೂಡ ತಲೆಯಲ್ಲಿ ನೆನಪಿಟ್ಕೊಳ್ಳಿ, memorize it properly. The main objective of teaching is to bring about a change in the behavior of the pupil or student. So ಮುಖ್ಯ ಉದ್ದೇಶ ಟೀಚಿಂಗ್ ನಲ್ಲಿ ಏನು ಅಂತ ಹೇಳಿದ್ರೆ, ಒಂದು ವಿದ್ಯಾರ್ಥಿಯಲ್ಲಿ ಅಥವಾ ಪ್ಯೂಪಿಲ್ ಆರ್ ಸ್ಟೂಡೆಂಟ್ ಬ್ರಿಂಗ್ ದ ಚೇಂಜ್ ಇನ್ ಬಿಹೇವಿಯರ್, ಅವನ ವರ್ತನೆಯಲ್ಲಿ ಬದಲಾವಣೆಯನ್ನ ತರುವಂತದ್ದು ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್. ಓಕೆ, ಇದನ್ನ ನೆನಪಿಟ್ಕೊಳ್ಳಿ. Now coming to the subsidiary objectives of teaching. Subsidiary objective we have knowledge, understanding, skill, attitude, interest, application. So knowledge ಅನ್ನ ಪ್ರೊವೈಡ್ ಮಾಡುವಂತದ್ದು, ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡಲಿಕ್ಕೆ ನೋಡುವಂತದ್ದು, ವಿದ್ಯಾರ್ಥಿಯ ಆಟಿಟ್ಯೂಡ್ ಅನ್ನ ಚೇಂಜ್ ಮಾಡುವಂತದ್ದು ಅಥವಾ ಅದರಲ್ಲಿ ಬದಲಾವಣೆಗಳನ್ನ ತರುವಂತದ್ದು, ಇಂಟ್ರೆಸ್ಟ್ ಅನ್ನ ಡೆವಲಪ್ ಮಾಡುವಂತದ್ದು, ಅದೇ ರೀತಿ ಅವರು ಕಲ್ತಿರುವಂತಹ ವಿದ್ಯೆಯನ್ನ ವಾಟ್ ಎವರ್ ದ ಸ್ಟೂಡೆಂಟ್ ಹ್ಯಾಸ್ ಲರ್ನ್ ಮೇಕಿಂಗ್ ಹಿಮ್ ಟು ಅಪ್ಲೈ ಇಟ್, ಅಪ್ಲಿಕೇಶನ್. ಸೊ ದೀಸ್ ಆರ್ ಆಲ್ ದ ಸಬ್ಸಿಡಿಯರಿ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್. ಸೊ ಇದನ್ನ ಕೂಡ ನೆನ್ಪಿಟ್ಕೊಳ್ಳಿ. ವಾಟ್ ದ ಪಾಯಿಂಟ್ಸ್ ಐ ಟೋಲ್ಡ್ ಯು: ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲಿಕೇಶನ್, ಸ್ಕಿಲ್ಸ್, ಇಂಟ್ರೆಸ್ಟ್ ಅಂಡ್ ಆಟಿಟ್ಯೂಡ್. ಓಕೆ, ಸೊ ದೀಸ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್. Now let's come to models of teaching. ಎಲ್ಲರಿಗೂ ಇದು ಕರೆಕ್ಟ್ ಆಗಿ ಗೊತ್ತಿರಬೇಕು. So there are 3 models of teaching. Okay, first one pedagogy, second one andragogy, third one heutagogy. So ಯಾವ ಆರ್ಡರ್ ಅಲ್ಲಿ ಇದೆ ಇದು, ಅದೇ ಆರ್ಡರ್ ಅಲ್ಲಿ ವಿ ಕ್ಯಾನ್ ಅಪ್ಲೈ. ಪೆಡಾಗಜಿ ಈಸ್ ಫಾರ್ ಸ್ಮಾಲ್ ಚಿಲ್ಡ್ರನ್. ಓಕೆ, ಪೆಡಾಗಜಿಯನ್ನ ನಾವು ಸಣ್ಣ ಮಕ್ಕಳಿಗೆ ಯೂಸ್ ಮಾಡ್ತೇವೆ. ಆಂಡ್ರಾಗಜಿಯನ್ನ ನಾವು ಅಡಲ್ಟ್ ಲರ್ನರ್ಸ್ ಗೆ ಯೂಸ್ ಮಾಡ್ತೇವೆ. ಅದೇ ರೀತಿ ಹ್ಯೂಟಗಾಜಿ ಈಸ್ ಯೂಸ್ಡ್ ಫಾರ್ ದೋಸ್ ಸ್ಟೂಡೆಂಟ್ಸ್ ಹು ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್ ದೇರ್ ಅಕಾಡೆಮಿಕ್ಸ್. ಅಕಾಡೆಮಿಕ್ ಎಜುಕೇಶನ್ ಅನ್ನ ಅವರು ಕಂಪ್ಲೀಟ್ ಮಾಡಿದ್ದಾರೆ, ಬಟ್ ರಿಸರ್ಚ್ ಮಾಡ್ತಾ ಇರಬಹುದು, ರಿಸರ್ಚ್ ಸ್ಕಾಲರ್ಸ್ ಗಳಿಗೆ ಅಥವಾ ಯು ಪೀಪಲ್. Now we'll see in detail. Number 1 is pedagogy. I told you 3 models of teaching ಇದೆ: pedagogy, andragogy, heutagogy. ಈ 3 ನೇಮ್ಸ್ ಗಳನ್ನ ಚೆನ್ನಾಗಿ ಮೆಮರೈಸ್ ಮಾಡ್ಕೊಳ್ಳಿ. pedagogy, andragogy and heutagogy. There definitely will be a question on this. Okay, so pedagogy, I told you, it is used for small children. So here small children, see, you have seen small children by hearting the nursery rhymes. ಅಥವಾ ಹೇಗೆ ನರ್ಸರಿಯಲ್ಲಿ ಟೀಚರ್ಸ್ ಗಳು ಮಕ್ಕಳಿಗೆ ರೈಮ್ಸ್ ಗಳನ್ನ ಹೇಳ್ಕೊಡ್ತಾರೆ. ಡೂ ದೇ ಟೆಲ್ ದ ಮೀನಿಂಗ್? ಈ ರೈಮ್ಸ್ ನ ಮೀನಿಂಗ್ ಏನು, ಅದರ ಒಳಾರ್ಥ ಏನು, ಅದನ್ನೆಲ್ಲ ಹೇಳ್ಕೊಡ್ತಾರೆ. ಅದನ್ನ ಯಾರು ಹೇಳ್ಕೊಡಲ್ಲ. ದೇ ಆರ್ ಜಸ್ಟ್ ಫೋಕಸಿಂಗ್ ಆನ್ ಮೇಕಿಂಗ್ ದ ಚೈಲ್ಡ್ ಬೈ ಹಾರ್ಟ್ ದ ರೈಮ್ ಅಲ್ವಾ. ಸೊ ಮೇನ್ ಫೋಕಸ್ ಹಿಯರ್ ಇಸ್ ಬೈ ಹಾರ್ಟಿಂಗ್ ಅಥವಾ ಮೆಮರೈಸಿಂಗ್ ಆರ್ ಕ್ರಾಮಿಂಗ್ ಆರ್ ರಾಟ್ ಲರ್ನಿಂಗ್. ಇಲ್ಲಿ ಯಾವುದೇ ಕಾನ್ಸೆಪ್ಟ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡಿಸುವಂತಹ ಪ್ರಶ್ನೆ ಇರೋದಿಲ್ಲ. ಸೊ ಇಟ್ ಈಸ್ ಯೂಸ್ಡ್ ಫಾರ್ ಸ್ಮಾಲ್ ಚಿಲ್ಡ್ರನ್. ಮೇನ್ ಫೋಕಸ್ ಈಸ್ ಆನ್ ಕ್ರಾಮಿಂಗ್ ಆರ್ ಜಸ್ಟ್ ಮೇಕಿಂಗ್ ದ ಚೈಲ್ಡ್ ಲರ್ನ್ by hearting or cramming method. Now here the student doesn't know what to do and how to do. ಓಕೆ, ಸೊ ಸ್ಟೂಡೆಂಟ್ ಗೆ ಏನ್ ಕೆಲಸ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಸೊ ಸಣ್ಣ ಮಕ್ಕಳಿಗೆ ನಿಮ್ಗೆ ಗೊತ್ತಿರ್ಬೋದು, ಕಿಂಡರ್ ಗಾರ್ಡನ್ ಹೋಗುವಂತ ಮಕ್ಕಳು ಅಥವಾ LKG UKG ಹೋಗುವಂತ ಮಕ್ಕಳು, ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಏನ್ ಮಾಡ್ಬೇಕು, ಏನ್ ಕೆಲಸ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಅಲ್ವಾ. ಸೊ ಸ್ಮಾಲ್ ಚಿಲ್ಡ್ರನ್, ದೇ ಡೋಂಟ್ ನೋ ವಾಟ್ ಟು ಡೂ ಅಂಡ್ ದೇ ಡೋಂಟ್ ನೋ ಹೌ ಟು ಡೂ.
ಸೊ ಅವರಿಗೆ ಮೋಟಿವೇಶನ್, ಕಲಿಬೇಕು ಅನ್ನೋ ಮೋಟಿವೇಶನ್ ಕೂಡ ಇರೋದಿಲ್ಲ. ದೇರ್ ಇಸ್ ನೋ ಇಂಟರ್ನಲ್ ಮೋಟಿವೇಶನ್. ದ ಮೋಟಿವೇಶನ್ ಹಿಯರ್ ಈಸ್ ಎಕ್ಸ್ಟರ್ನಲ್. ಓಕೆ, ಎಕ್ಸ್ಟರ್ನಲ್ ಮೋಟಿವೇಶನ್ ಇರುತ್ತೆ. ಟೀಚರ್ ಏನಾದ್ರು ಚಾಕ್ಲೇಟ್ ಕೊಡ್ತೇನೆ ಅಥವಾ ನೀನು ಹೋಮ್ ವರ್ಕ್ ಅನ್ನು ಮಾಡ್ಕೊಂಡು ಬಂದ್ರೆ 5 ಸ್ಟಾರ್ಸ್ ಕೊಡ್ತೇನೆ. ನಾವು ಸಣ್ಣದಿರುವಾಗೆಲ್ಲ ನಮ್ಮ ಕಾಪಿ ಬುಕ್ಕಿಗೆ 5 ಸ್ಟಾರ್ಸ್ ಅನ್ನ ಹಾಕ್ತಾ ಇದ್ರು. ಸೊ ವಾಟ್ ಇಸ್ ದಿಸ್ ಇಸ್ ಎಕ್ಸ್ಟರ್ನಲ್ ಮೋಟಿವೇಶನ್. ಓಕೆ, ಸೊ ಪೆಡಗಾಜಿಯಲ್ಲಿ ಇಂಟರ್ನಲ್ ಮೋಟಿವೇಶನ್ ಯಾವುದೇ ಇರೋದಿಲ್ಲ, ಎಕ್ಸ್ಟರ್ನಲ್ ಮೋಟಿವೇಶನ್ ಇರುತ್ತೆ. ಟೀಚರ್ ಏನ್ ಹೇಳ್ತಾರೆ ಅದನ್ನೇ ಮಕ್ಕಳು ಕಲಿತಾರೆ. ಸೊ ದಿಸ್ ಈಸ್ ಪೆಡಗಾಜಿ ವಿಚ್ ಈಸ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ಟೀಚ್ ದ ಸ್ಮಾಲ್ ಚಿಲ್ಡ್ರನ್. ಆಯ್ತಾ? ಸೊ ಆಂಡ್ರೋಗಾಜಿ ಅನ್ನ ನಾವು ಯೂಸ್ ಮಾಡುವಂತದ್ದು ಒಂದು ಸ್ವಲ್ಪ ಹೈಯರ್ ಲೆವೆಲ್ ಮಕ್ಕಳಿಗೆ ಟೀಚ್ ಮಾಡೋದಕ್ಕೆ. ದಟ್ ಮೇ ಬಿ ಹೈಸ್ಕೂಲ್ ಲೆವೆಲ್ ಟೀಚಿಂಗ್, ಡಿಗ್ರಿ ಲೆವೆಲ್ ಟೀಚಿಂಗ್ ಅಲ್ಲೆಲ್ಲ ವಿ ಯೂಸ್ ಆಂಡ್ರೋಗಾಜಿ. ಹಿಯರ್ ದ ಸ್ಟೂಡೆಂಟ್ ನೋ ವಾಟ್ ಹಿ ಹ್ಯಾಸ್ ಟು ಡೂ. ಅವ್ನಿಗೆ ಗೊತ್ತಿದೆ ನಾನು ಮ್ಯಾಥ್ಸ್ ಹೋಮ್ವರ್ಕ್ ಮಾಡಬೇಕು ಅಥವಾ ಸೋಷಿಯಲ್ ಸೈನ್ಸ್ ಹೋಮ್ವರ್ಕ್ ಮಾಡಬೇಕು, ಗೊತ್ತಿದೆ. ದಟ್ ಹಿ ನೋಸ್ ಇಟ್ ವಾಟ್ ಹಿ ಹ್ಯಾಸ್ ಟು ಡೂ. Okay, the student or the learner knows what he has to do, but he doesn't know how he has to do. ಕೆಲಸವನ್ನು ಮಾಡ್ಬೇಕಂತ ಗೊತ್ತಿದ್ರೆ ಹೇಗೆ ಮಾಡ್ಬೇಕಂತ ಗೊತ್ತಿಲ್ಲ. ಹಿಯರ್ ಹಿ ನೀಡ್ಸ್ ದ ಡೈರೆಕ್ಷನ್. ಅಥವಾ ಆ ಲರ್ನರ್ಗೆ ಅಥವಾ ಸ್ಟೂಡೆಂಟ್ಗೆ ಆಂಡ್ರೋಗಾಜಿಯಲ್ಲಿ ಡೈರೆಕ್ಷನ್ ಬೇಕಾಗುತ್ತೆ, ಗೈಡೆನ್ಸ್ ಬೇಕಾಗುತ್ತೆ, ವಿಚ್ ಆಬ್ವಿಯಸ್ಲಿ ವಿ ಗೆಟ್ ಇಟ್ ಫ್ರಮ್ ದ ಟೀಚರ್ಸ್. ಸೊ ಒಂದು ಮ್ಯಾಥ್ಸ್ ಪ್ರಾಬ್ಲಮ್ ಅನ್ನ ಮಾಡಬೇಕು ಅಂತ ಗೊತ್ತಿರುತ್ತೆ, ಬಟ್ ಅದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು, ಒಂದು ಥಿಯರಮ್ ಅನ್ನ ಯಾವ ರೀತಿ ಪ್ರೂವ್ ಮಾಡಬೇಕು ಅದನ್ನ ಟೀಚರ್ ಹೇಳಿಕೊಡ್ತಾರೆ. ದಟ್ ಇಸ್ ಆಂಡ್ರೋಗಾಜಿ. ಸೊ ಡೆಫಿನೆಟ್ಲಿ ಇಲ್ಲಿ ಮೋಟಿವೇಶನ್ ಇರುತ್ತೆ, ಕಲಿಬೇಕು ಅನ್ನೋ ಮೋಟಿವೇಶನ್ ಇಂಟ್ರೆನ್ಸಿಕ್ ಆಗಿರುತ್ತೆ, ಬಟ್ ಗೈಡೆನ್ಸ್ ನ ಅವಶ್ಯಕತೆ ಇದ್ದೇ ಇರುತ್ತೆ. So learners here are independent and problem solvers, but definitely they will complete the task with the guidance of their teachers. That is andragogy, and we use it for the educating the adults. We use the andragogy, whereas pedagogy is for small children. Now coming to the third one, that is heutagogy. Now heutagogy ನಾನು ಮೊದಲೇ ಹೇಳಿದೆ, that is used for research workers or scholars or people like you. So here learners know their destination, ಎಲ್ಲಿಗೆ ರೀಚ್ ಆಗಬೇಕು ಅಂತ ಗೊತ್ತಿರುತ್ತೆ ಅವರಿಗೆ, and they are the problem finders. So ಪ್ರಾಬ್ಲಮ್ ಗಳನ್ನ ಹುಡುಕಿ ಅದಕ್ಕೆ ಸೊಲ್ಯೂಷನ್ ಅನ್ನ ತರುವಂತದ್ದು. ಫಾರ್ ಎಕ್ಸಾಂಪಲ್ ನೋಡಿ, ಎಲ್ಲರೂ ಕೂಡ ಕೆಸೆಟ್ ಎಕ್ಸಾಮ್ ಗೆ ಅಪ್ಲೈ ಮಾಡ್ತಾ ಇಲ್ಲ, ನೀವು ಈ ಚಾಲೆಂಜ್ ಅನ್ನ ತಗೊಂಡಿದ್ದೀರಲ್ವಾ. ಸೊ ಯು ಹ್ಯಾವ್ ಫೌಂಡ್ ದಿಸ್ ಚಾಲೆಂಜ್ ಫಾರ್ ಯುವರ್ ಸೆಲ್ಫ್ ಅಂಡ್ ನೌ ಯು ಆರ್ ಟ್ರೈಂಗ್ ಟು ಕ್ಲಿಯರ್ ಇಟ್. ನಿಮಗೆ ಡೆಸ್ಟಿನೇಷನ್ ಗೊತ್ತಿದೆ, ಕೆಸೆಟ್ ಎಕ್ಸಾಮಿನೇಷನ್ ಕ್ಲಿಯರ್ ಆಗಬೇಕು, ಮುಂದಿನ ದಿನದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಗಳಾಗಬೇಕು ಗವರ್ಮೆಂಟ್ ಕಾಲೇಜಸ್ ಗಳಲ್ಲಿ ಅಲ್ವಾ. ಸೊ ವಿ ನೋ ದ ಡೆಸ್ಟಿನೇಷನ್ ಅಂಡ್ ವಿ ನೋ ಹೌ ಟು ಡೂ ದ ಟಾಸ್ಕ್. ಸೊ ಇಲ್ಲಿ ಲರ್ನರ್ಸ್ ಗಳಿಗೆ ಏನ್ ಕೆಲಸ ಮಾಡಬೇಕು ಅಂತ ಗೊತ್ತಿರುತ್ತೆ, ಅದನ್ನ ಹೇಗೆ ಮಾಡಬೇಕು ಅಂತ ಗೊತ್ತಿರುತ್ತೆ, ಬಟ್ ಒಂದು ಸ್ವಲ್ಪ ಗೈಡೆನ್ಸ್ ಅನ್ನ ಅವರು ಬಯಸ್ತಾರೆ. ದೇ ಸೀಕ್ ಅ ಲಿಟಲ್ guidance. Okay, so this is about heutagogy. Here the learners are inquiry driven and self-learning is a major part of heutagogy. Here the learners fully accept their responsibility of learning. So ನಾನು ಕಲಿಬೇಕು, ನಾನು ಎಕ್ಸಾಮ್ ಪಾಸ್ ಆಗಬೇಕು ಅನ್ನೋ ಜವಾಬ್ದಾರಿ ಅವರಿಗೆ ಇರುತ್ತೆ. So they completely accept their responsibility in heutagogy. Whereas pedagogy ಅಲ್ಲಿ ಎಲ್ಲ ರೆಸ್ಪಾನ್ಸಿಬಿಲಿಟಿಯನ್ನ ಮಕ್ಕಳು ಟೀಚರ್ ಮೇಲೆ ಹಾಕಿರ್ತಾರೆ. ಸೊ ಮಕ್ಕಳು ಫೇಲ್ ಆದ್ರೂ ಕೂಡ ದಟ್ ರೆಸ್ಪಾನ್ಸಿಬಿಲಿಟಿ ಇಸ್ ಆಫ್ ದ ಟೀಚರ್. ಓಕೆ, ಸೊ ಅದೇ ರೀತಿ ಆಂಡ್ರೋಗಾಜಿಯಲ್ಲಿ ಕೂಡ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಆಫ್ ದ ಟೀಚರ್ ಇಸ್ ಡೆಫಿನೆಟ್ಲಿ ದೇರ್. ಯಾಕಂದ್ರೆ ತುಂಬಾ ಗೈಡೆನ್ಸ್ ಅನ್ನ ಅವರು ಕೊಡ್ತಾ ಇರ್ತಾರೆ ಟು ದ ಸ್ಟೂಡೆಂಟ್ ಟು ಲರ್ನ್ ಅ ಪರ್ಟಿಕ್ಯುಲರ್ ಟಾಪಿಕ್. ಬಟ್ heutagogy ದ ಲರ್ನರ್ ಟೇಕ್ಸ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಆಫ್ ಹಿಸ್ ಆರ್ ಹರ್ ಸ್ಟಡಿ, ಜಸ್ಟ್ ಲೈಕ್ ಯು ಪೀಪಲ್ ಟೇಕ್. ನಾನು ಗೈಡೆನ್ಸ್ ಅನ್ನ ಕೊಡ್ತಾ ಇದ್ದೇನೆ ಮಾತ್ರ, ಬಟ್ ಮುಂದಿನ ಪ್ರಿಪರೇಷನ್ ನಿಮ್ಮದೇ ಆಗಿರುತ್ತೆ ಅಲ್ವಾ. ಸೊ ದಟ್ಸ್ ಅಬೌಟ್ 3 models ಆಫ್ ಟೀಚಿಂಗ್. ವೆರಿ ಇಂಪಾರ್ಟೆಂಟ್, ಪೆಡಗಾಜಿ, ಆಂಡ್ರೋಗಾಜಿ, heutagogy. ಕೇಸೆಟ್ ನಲ್ಲಿ ಪ್ರಶ್ನೆ ಬರೆದಿದ್ರು ಕೂಡ ನೆಟ್ ನಲ್ಲಿ ನಿಮಗೆ ಇದು ಯೂಸ್ ಆಗಿ ಆಗುತ್ತೆ. ಓಕೆ, ಅಫ್ಕೋರ್ಸ್ ಕೇಸೆಟ್ ನಲ್ಲಿ ಕೂಡ ಇನ್ಕ್ಲೂಡ್ ಮಾಡ್ತಾರೆ, ಮಾಡೋದಿಲ್ಲ ಅಂತಲ್ಲ. You should know. ಈ ಟಾಪಿಕ್ಸ್ ಅನ್ನ ನೋಡಿದಾಗ ಗೊತ್ತಾಗಬೇಕು that what is pedagogy, andragogy and heutagogy. Okay, and again notes ನಲ್ಲಿ ಡೀಟೇಲ್ ಆಗಿ ಪಾಯಿಂಟ್ಸ್ ಅನ್ನ ನಾನು ಹಾಕಿದ್ದೇನೆ. If you are bored or tired of the class, ಒಂದು ಸ್ವಲ್ಪ ವಿಡಿಯೋ ಅನ್ನ ಪಾಸ್ ಮಾಡಿ, take a break, go for a walk and then come back. So now we are going to talk about the teaching theories. Very important. Syllabus ಅಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ರು, this is very important. Theories of teaching. Okay, now 5 theories of teaching ಅನ್ನ ಹೇಳ್ಕೊಡ್ತೇನೆ. There are many, but important exam ಗೆ ಬರುವಂತಹ theories ಅನ್ನ ಹೇಳ್ಕೊಡ್ತೇನೆ. Okay, which I had prepared for my examination and that helped me a lot. So ತುಂಬಾ ಡೀಟೇಲ್ ಆಗಿ ಹೇಳ್ತಾ ಹೋಗಲ್ಲ, ಜಸ್ಟ್ ಮೇಲಿಂದ ಮೇಲೆಗೆ ನಾನು ಹೇಳ್ತಾ ಹೋಗ್ತೇನೆ. Okay, just I'm not going to dig too much deep into the theories, but I'll tell you the stages of theories. Okay, if you are not making any notes of it, please make a notes on pen paper ಇಟ್ಕೊಂಡು ಪಾಯಿಂಟ್ ಗಳನ್ನ ಬರ್ದಿಟ್ಕೊಳ್ಳಿ. ಸೊ ದಟ್ when I provide you the study material you can relate with that. Okay, ಅಲ್ಲಿವರೆಗೆ ನೀವು ಜಸ್ಟ್ ಪಾಯಿಂಟ್ಸ್ ಅನ್ನ ಬರ್ಕೊಳ್ಳಿ, ಒಂದು ಬುಕ್ ಇಟ್ಕೊಳ್ಳಿ, ಬುಕ್ ಅಂಡ್ ಪೆನ್ ಇಟ್ಕೊಳ್ಳಿ, ಪಾಯಿಂಟ್ಸ್ ಅನ್ನ ಬರ್ಕೊಳ್ಳಿ, ಸೊ ದಟ್ ಯು ಕ್ಯಾನ್ ಮೆಮರೈಸ್ ಅಲ್ವಾ, ರಿವೈಸ್ ಮಾಡಬಹುದು ಅಲ್ಲಿವರೆಗೆ. ಸೊ ಫಸ್ಟ್ ಟೈಪ್ ಆಫ್ ಥಿಯರಿ ಇಸ್ ದ ಕಾಗ್ನಿಟಿವ್ ಥಿಯರಿ. ಸೊ ಕಾಗ್ನಿಟಿವ್ ಥಿಯರಿಯಲ್ಲಿ ಮತ್ತೆ ಬೇರೆ ಬೇರೆ ಆಥರ್ಸ್ ಗಳು, ಬೇರೆ ಬೇರೆ ಥಿಂಕರ್ಸ್ ಗಳು, ಫಿಲಾಸಫರ್ಸ್ ಗಳು ಕೊಟ್ಟಂತಹ ಥಿಯರೀಸ್ ಗಳಿವೆ. ಸೊ ಫಸ್ಟ್ ಒನ್ ವಿಲ್ ಟಾಕ್ ಅಬೌಟ್. So first one is stage of cognitive development by Jane Piaget. ನಾವು ಕಾಗ್ನಿಟಿವ್ ಅಂತ ತುಂಬಾ ಬಾರಿ ನಾನು ಯೂಸ್ ಮಾಡ್ತಾ ಇದ್ದೇನೆ. ಈ ಪದವನ್ನ ಫಸ್ಟ್ ಟೈಮ್ ಕೇಳೋರಿಗೆ ಅನಿಸಬಹುದು ಏನಿದು ಕಾಗ್ನಿಟಿವ್ ಅಂತ ಹೇಳಿ. ಕಾಗ್ನಿಟಿವ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಸಮಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ದ ಡೆವಲಪ್ಮೆಂಟ್ ಆಫ್ ದ ಬ್ರೈನ್. ಓಕೆ, ಸೊ ಇಟ್ ಈಸ್ ರಿಲೇಟೆಡ್ ಟು ಬ್ರೈನ್ ಅಂತ ನೆನ್ಪಿಟ್ಕೊಳ್ಳಿ. ಕಾಗ್ನಿಟಿವ್ ಯಾವ ರೀತಿ ಒಂದು ಮಗುವಿನ ಬ್ರೈನ್ ಡೆವಲಪ್ ಆಗುತ್ತಲ್ವಾ, ಸೊ ಅದನ್ನ ನಾವು ಕಾಗ್ನಿಟಿವ್ ಅಂತ ಹೇಳ್ತೇವೆ.
Now here Jean Piaget he says that there are 4 stages of cognitive development. So ಯಾವ ರೀತಿ ಒಂದು ಮಗುವಿನ ಬ್ರೈನ್ ಅಥವಾ ಥಿಂಕಿಂಗ್ ಕೆಪಬಿಲಿಟಿ ಎಲ್ಲ ಡೆವಲಪ್ ಆಗುತ್ತೆ, ಸೊ ಅದರಲ್ಲಿ 4 ಸ್ಟೇಜಸ್ ಬರುತ್ತೆ ಅಂತ ಹೇಳ್ಕೊಂಡು. ಫಸ್ಟ್ ಒನ್ ಇಸ್ ದ ಸೆನ್ಸಿ ಮೋಟರ್ ಸ್ಟೇಜ್ ವಿಚ್ ಇಸ್ ಫಾರ್ ದ ವೆರಿ ಸ್ಮಾಲ್ ಚಿಲ್ಡ್ರನ್. ಸೊ ಸಣ್ಣ ಮಕ್ಕಳು ಯಾವ ರೀತಿ ಅವರ ಬ್ರೈನ್ ಯಾವ ರೀತಿ ಡೆವಲಪ್ ಆಗುತ್ತೆ, ವೆರಿ ಸ್ಮಾಲ್ ಇನ್ಫ್ಯಾಂಟ್ಸ್ ಫಾರ್ ಫ್ಯಾಟ್ಸ್. Okay, they learn things by sucking, they learn things by grasping or groping over ಈ ತರ ಕೆಲವೊಂದು ಸೆನ್ಸೇಷನ್ಸ್ ಗಳನ್ನ ಅವರು ಮೊದಲು ಫೀಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ by walking or crawling. Okay, so that is the sensory stage. Then second one is the pre-operational stage. ಅಂದ್ರೆ 2 years to 7 years ನ ಒಳಗಡೆ ಯಾವ ರೀತಿ ಬ್ರೈನ್ ಡೆವಲಪ್ ಆಗುತ್ತೆ. See in this stage 2 to 7 years ಮಕ್ಕಳನ್ನ ನೀವು ನೋಡಬಹುದು, ಒಂದು ಪಿಕ್ಚರ್ ಅನ್ನ ನೋಡಿ ಅವರು ಐಡೆಂಟಿಫೈ ಮಾಡ್ತಾರೆ. ವಿ ಹ್ಯಾವ್ ಸೀನ್ ಸಣ್ಣ ಮಕ್ಕಳು ABCD ನ ಯಾವ ರೀತಿ ಕಲಿತಾರೆ. A for apple, ಆ ಪಿಕ್ಚರ್ ಅನ್ನ ತೋರಿಸ್ತೇವೆ. B for bat, C for cat, we show the picture and they can identify the picture. So pictures ಗಳನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಕಲಿತಾರೆ. That is the pre-operational stage. Third one is the concrete operational stage, that is for 7 to 11 years of children. 7 to 11 years. So ಅಲ್ಲಿ ಅವರು ಒಂದು ಸ್ವಲ್ಪ ಥಿಂಕಿಂಗ್ ಅನ್ನ ಡೆವಲಪ್ ಮಾಡ್ತಾರೆ. They start to think logically. Okay, so ಎಲ್ಲದಕ್ಕೂ ಪ್ರಶ್ನೆಯನ್ನ ಮಾಡುವಂತದ್ದು, ಮರು ಪ್ರಶ್ನೆಯನ್ನ ಮಾಡುವಂತದ್ದು, ಏನೇ ಒಂದು ಟಾಪಿಕ್ ಅನ್ನು ಹೇಳಿದ್ರು ಕೂಡ ಅದು ಯಾಕೆ ಹಾಗೆ, ಅದು ಯಾಕೆ ಹೀಗೆ ಅಂತ ಕ್ವೆಶ್ಚನ್ ಮಾಡುವಂತದ್ದು. So they start thinking logically. This is how their brain develops during 7 to 11 years, which we call it as the concrete operation. Fourth one will be the formal operation stage. So ಇಲ್ಲಿ abstract thoughts ಗಳು emerge ಆಗ್ತದೆ, ಒಂದು high level thoughts ಗಳು ಬರಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. This is 12 years and above, when children get into a little bit of politics, fashion ಬಗ್ಗೆ, ಹೊರಗಡೆ ವರ್ಲ್ಡ್ ನಲ್ಲಿ ಏನಾಗ್ತಾ ಇದೆ ಅದನ್ನೆಲ್ಲ ಅವರು ತುಂಬಾ ಕ್ಯೂರಿಯಾಸಿಟಿಯಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಸೊ ದಟ್ ಇಸ್ ದ ಫಾರ್ಮಲ್ ಆಪರೇಷನ್ ಸ್ಟೇಜ್. ದಟ್ ವಿಲ್ ಬಿ ದ 4th ಸ್ಟೇಜ್. ಸೊ ಜೀನ್ ಪಿಗೆಟ್ ನ ಥಿಯರೀಸ್ ಅಲ್ಲಿ ನಾನು ಏನ್ ಹೇಳಿದೆ, 4 ಸ್ಟೇಜಸ್ ಅನ್ನ ಹೇಳಿದ್ದಾರೆ. ದ ಥಿಯರಿ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಬೈ ಜೀನ್ ಪಿಗೆಟ್, 4 ಸ್ಟೇಜಸ್: ಸೆನ್ಸಿಮೋಟರ್ ಸ್ಟೇಜ್, pre-operational stage, concrete operational stage, and the formal operational stage. That is the first theory of cognitive development. Now coming to the second theory, insight theory of Kohler. So insight theory of Kohler, this was developed by Wolfgang Kohler. So there is an experiment which he has conducted which is very interesting. Detail experiment anna helakagalla, nan just ಒಂದು ಸ್ವಲ್ಪ ಸಣ್ಣ ಸ್ಟೋರಿ ಅನ್ನು ಹೇಳ್ತೇನೆ. So what experiment he conducted? He conducted an experiment with the chimpanzees, okay, the chimps basically. So what he did, he put one chimp or chimpanzee in a cage. So ಒಂದು ಕೇಜ್ ಒಳಗಡೆ ಈ chimpanzee ನ ಹಾಕ್ತಾನೆ. The name of the chimpanzee was Sultan. And he hung the bunch of banana in the top of the cage. Okay, so cage ಮೇಲೆ ಅವನು ಒಂದು bunch of banana ಹ್ಯಾಂಗ್ ಮಾಡಿರ್ತಾನೆ. And he keeps one short stick, ಒಂದು ಸಣ್ಣ ಸ್ಟಿಕ್ ಅನ್ನ ಆ ಕೇಜ್ ಒಳಗೆ ಇಡ್ತಾನೆ. ಆ ಕೇಜ್ ನ ಸ್ವಲ್ಪ ಹೊರಗಡೆ he keeps a long stick. Okay, so this is an experiment conducted by him to see how the chimpanzee is going to take that banana, fetch that banana. ಯಾವ ರೀತಿ that banana ನ fetch ಮಾಡುತ್ತೆ ಅಥವಾ grab ಮಾಡುತ್ತೆ ನೋಡೋಣ ಅಂತ ಹೇಳ್ಕೊಂಡು, to see how its cognition or its brain works. Now what the chimpanzee did, it tried to catch the banana with that short stick. So ಸಣ್ಣ ಸ್ಟಿಕ್ ಅನ್ನ ತಗೊಂಡು ಅದು ಬನಾನಾವನ್ನ ಗ್ರಾಬ್ ಮಾಡಿದ್ರೆ ತುಂಬಾ ಟ್ರೈ ಮಾಡಿತು, but that did not happen because he had hung it very high. Okay, so it could not. Then what happened, the chimpanzee got bored and it started playing as usual as it used to do. ಮತ್ತೆ ಸ್ವಲ್ಪ ಟೈಮ್ ಆದ ನಂತರ again what the sultan or the chimpanzee did, it tried to grab that long stick. ಆ ಕೇಜ್ ಹೊರಗಡೆ ಲಾಂಗ್ ಸ್ಟಿಕ್ ಇಟ್ಟಿದ್ನಲ್ಲ, ಸೊ ಆ ಲಾಂಗ್ ಸ್ಟಿಕ್ ಅನ್ನ ಗ್ರಾಬ್ ಮಾಡಲಿಕ್ಕೆ ಟ್ರೈ ಮಾಡ್ತು. ಲಾಂಗ್ ಸ್ಟಿಕ್ ಅನ್ನ ತೆಗೆದು ಈ ಸ್ಮಾಲ್ ಸ್ಟಿಕ್ ಅನ್ನ ಕೂಡ ಇತ್ತಲ್ಲ, ಈ ಸ್ಮಾಲ್ ಸ್ಟಿಕ್ ಇತ್ತಲ್ವಾ ಕೇಜ್ ಒಳಗಡೆ, ಸೊ ವಾಟ್ ಇಟ್ ಡಿಡ್, ಇಟ್ ಕಂಬೈನ್ಡ್ two sticks, the short stick and the long stick. It connected it and then it used it to take the banana, and it was successful. It ate the banana. So this idea of the chimpanzee to connect the long stick and the small stick, no, that is called as the cognition of the sultan or cognition of the chimpanzee. So Wolfgang Kohler, he says that one person, a student, can learn by his experiences. Avana experiences, avana personal observation inda avanu kalibodu. He can learn by personal observation. He can also learn by his experiences of interacting with the environment. So if there is a question relating to the chimpanzee experiment that was conducted by Wolfgang Kohler, and what is the theory name? The theory name is insight theory of Kohler. Okay. Third one is Gardner's theory of multiple intelligence. Here Gardner says that there are 9 types of intelligence. Ee 9 types of intelligence anna nanu ಇಲ್ಲಿ display ಮಾಡ್ತಾನೆ. So you can just go through it. Okay. So may glance ಮಾಡ್ಕೊಳ್ಳಿ. This is Gardner's theory of multiple intelligence, and he gives 9 types of intelligence. Cognitive theories. Now, coming to the second type of theory, that is social constructivist theory. Social constructionist theories ಗಳಲ್ಲಿ ಇಂಪಾರ್ಟೆಂಟ್ ಇರುವಂತದ್ದು ವೈಗಾಟ್ಸ್ಕೈ. ಸೊ ವೈಗಾಟ್ಸ್ಕೈ ನವರದ್ದು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅನ್ನೋ ಒಂದು ಥಿಯರಿ ಇದೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಲ್ಲಿ ವೈಗಾಟ್ಸ್ಕೈ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಬ್ಬ ಸ್ಟೂಡೆಂಟ್ಗೆ ಅವನಾಗಿ ಅವನು ಎಲ್ಲ ಕೆಲಸವನ್ನ ಮಾಡ್ತಾ ಹೋದಾಗ, when the learner is doing everything by himself, he cannot go much far. ತುಂಬಾ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಬಟ್ ಅವನು ಆ ಕೆಲಸವನ್ನ ಒಂದು ಸ್ವಲ್ಪ ಗೈಡೆನ್ಸ್ ನಿಂದ, ಅಂದ್ರೆ ವಿತ್ ಅ ಮೋರ್ ಮೆಚೂರ್ ಪರ್ಸನಾಲಿಟಿ, ಅಂದ್ರೆ ಒಬ್ಬ ಟೀಚರ್ ನಿಂದ ಗೈಡೆನ್ಸ್ ಅನ್ನ ಪಡ್ಕೊಂಡು ಕೆಲಸವನ್ನ ಮಾಡ್ತಾ ಹೋದಾಗ he can achieve many things in life and he can achieve much faster ಅಂತ ಹೇಳ್ತಾರೆ. ಸೊ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್
So zone of proximal development is nothing but the difference between what a learner can do without guidance and what a learner can do with guidance. So ಸ್ವಲ್ಪ ಗೈಡೆನ್ಸ್ ಅನ್ನ ಪಡೆದುಕೊಂಡು ಅವನು ಎಷ್ಟು ಅಚೀವ್ ಅನ್ನ ಮಾಡಬಹುದು ಒಬ್ಬ ಸ್ಟೂಡೆಂಟ್, ಅಂಡ್ ಗೈಡೆನ್ಸ್ ಇಲ್ಲದೇನೆ ಅವನು ಎಷ್ಟು ಅಚೀವ್ ಅನ್ನ ಮಾಡಬಹುದು, ಅದರ ಮಧ್ಯೆ ಏನು ಡಿಫರೆನ್ಸ್ ಇದೆಯಲ್ಲ ಅದನ್ನ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಹೇಳ್ಕೊಡುತ್ತೆ. ಸೊ ಇಫ್ ಯು ಸಿ ದ ಸರ್ಕಲ್ ಹಿಯರ್, ಯು ಸಿ ದ ಔಟರ್ ಮೋಸ್ಟ್ ಸರ್ಕಲ್ ವಿಚ್ ಮೀನ್ಸ್ ದಟ್ ದ ಲರ್ನರ್ ಕೆನಾಟ್ ಮಾಸ್ಟರ್ ಎನಿಥಿಂಗ್ ವಿದೌಟ್ ದ ಗೈಡೆನ್ಸ್. ಓಕೆ, ಗೈಡೆನ್ಸ್ ಇಲ್ಲದೆ ಅವ್ನು ಏನ್ ಕೆಲಸವನ್ನ ಮಾಡಕ್ಕಾಗಲ್ಲ. ದ ಮಿಡಲ್ ಸರ್ಕಲ್ ಇಟ್ ರೆಪ್ರೆಸೆಂಟ್ಸ್ ದಟ್ ದ ಲರ್ನರ್ ಕ್ಯಾನ್ ಮಾಸ್ಟರ್ ಥಿಂಗ್ಸ್ ಬಟ್ ವಿತ್ ಸಮ್ ಗೈಡೆನ್ಸ್. ಅವ್ನ ಕೆಲಸವನ್ನ ಮಾಡ್ತಾನೆ, ಎಲ್ಲವನ್ನ ಅಚೀವ್ ಮಾಡ್ತಾನೆ, ಬಟ್ ಸ್ವಲ್ಪ ಗೈಡೆನ್ಸ್ ಅವನಿಗೆ ಬೇಕು. ಅಂಡ್ ದ ಇನ್ನರ್ ಮೋಸ್ಟ್ ಸರ್ಕಲ್ ರೆಪ್ರೆಸೆಂಟ್ ದಟ್ ದ ಲರ್ನರ್ ಕ್ಯಾನ್ ಮಾಸ್ಟರ್ ಎವ್ರಿಥಿಂಗ್, ಅಚೀವ್ ಎವ್ರಿಥಿಂಗ್ ವಿದೌಟ್ ಗೈಡೆನ್ಸ್ ಆಲ್ಸೋ. ಸೊ ದಿಸ್ ಇಸ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಗಿವನ್ ಬೈ ಲೇವ್ ವೈಗೊಟ್ಸ್ಕಿ. ಆಯ್ತಾ? ಸೊ ಇದು ಸೋಷಿಯಲ್ ಕನ್ಸ್ಟ್ರಕ್ಟಿವಿಸ್ಟ್ ಥಿಯರಿಯಲ್ಲಿ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನ ನೆನ್ಪಿಟ್ಕೊಳ್ಳಿ. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ZPD ಅಂತಾನು ಕೇಳಬಹುದು, ಫುಲ್ ಫಾರ್ಮ್ ಆಫ್ ZPD ಅಂತಾನು ಕೇಳಬಹುದು, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. Then there is one more theory which is given by John Dewey, ಪ್ರೋಗ್ರೆಸಿವ್ ಎಜುಕೇಶನ್ ಬೈ ಜಾನ್ ಡೇವಿ ಅಂತ. ಸೊ ಪ್ರೋಗ್ರೆಸಿವ್ ಎಜುಕೇಶನ್ ಅಲ್ಲಿ ಜಾನ್ ಡೇವಿ ಅವರು ಏನ್ ಹೇಳ್ತಾರೆ, ಹಿ ಗಿವ್ಸ್ ಮಚ್ ಇಂಪಾರ್ಟೆನ್ಸ್ ಟು ಪ್ರಾಗ್ಮ್ಯಾಟಿಸಮ್. ಪ್ರಾಗ್ಮ್ಯಾಟಿಸಮ್ ಅಂತ ಹೇಳಿದ್ರೆ ಕೆಲಸವನ್ನ ನಾವು ಮಾಡಿದಾಗ ಮಾತ್ರ ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ಕೊಂಡು. ಫಾರ್ ಎಕ್ಸಾಂಪಲ್ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಸ್ಕೂಲಲ್ಲಿ ನಮಗೆ ಜಸ್ಟ್ ಬೋರ್ಡ್ ಅಲ್ಲಿ ಬರಿತಾ ಹೋದಾಗ ನಮ್ಗೆ ಏನ್ ಅರ್ಥ ಆಗ್ತಾ ಇರಲಿಲ್ಲ, ಬಟ್ ನಮಗೆ ಲ್ಯಾಬ್ರೇಟರಿಗೆ ಕರ್ಕೊಂಡು ಹೋಗಿ ಮೈಕ್ರೋಸ್ಕೋಪ್ ಅನ್ನ ಯೂಸ್ ಮಾಡ್ಲಿಕ್ಕೆ ಹೇಳ್ಕೊಟ್ಟಾಗ ಅಥವಾ ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ಗಳನ್ನ ನಾವಾಗಿ ಟ್ರೈ ಮಾಡಿದಾಗ ವಿ ಅಂಡರ್ಸ್ಟ್ಯಾಂಡ್ ಹೌ ದ ಪ್ರಾಸೆಸ್ ವರ್ಕ್ಸ್ ಅಲ್ವಾ. ಸೊ ಜಾನ್ ಡಿವಿ ಇನ್ ಪ್ರೋಗ್ರೆಸಿವ್ ಎಜುಕೇಶನ್ he gives importance to pragmatism, that is hands-on approach, that is we learn by doing. Then one more is Edgar Dale's cone of experience. Cone of experience ಅನ್ನು ಕೊಟ್ಟವರು ಎಡ್ಗರ್ ಡೇಲ್, ಈ ಹೆಸರನ್ನ ನೆನಪಿಟ್ಕೊಳ್ಳಿ. and he says that there are 11 stages of the cone. so 11 stages ಅನ್ನ and ಈ cone diagram ಅನ್ನ ನಾನು ಇಲ್ಲಿ ಹಾಕ್ತಾ ಇದ್ದೇನೆ, so you can take the screenshot. This cone of experience is basically on the famous proverb. It is a Chinese proverb, I see and I forget, I hear and I remember, I do and I understand. So what here Edgar Dale says that we remember only 10% of what we see. ನಾವು ಏನನ್ನ ನೋಡ್ತೇವೆ ಅದು ನಮ್ಗೆ ಅಷ್ಟೊಂದು ನೆನಪಲ್ಲಿ ಉಟ್ಕೊಳ್ಳೋದಿಲ್ಲ, ಅಥವಾ ಏನನ್ನ ಕೇಳ್ತೇವೆ ಅದು ಕೂಡ ಅಷ್ಟೊಂದು ನೆನಪಲ್ಲಿ ಉಟ್ಕೊಳ್ಳೋದಿಲ್ಲ. ಬಟ್ ವಾಟ್ ವಿ ಲರ್ನ್ ಬೈ ಎಕ್ಸ್ಪೀರಿಯನ್ಸ್, ಯಾವ್ದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೇವೋ ಅದು ನಮ್ಗೆ ನೆನಪಲ್ಲಿ ಉಟ್ಕೊಳ್ತದೆ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ಇಫ್ ಐ ಸಿ ಒನ್ ಡಯಾಗ್ರಾಮ್, ನಾವು ಒಂದು ವಿಜುವಲ್ ಇಮೇಜ್ ಅನ್ನ ನಾನು ನೋಡಿದ್ರೆ ಅದು ಸ್ವಲ್ಪ ಟೈಮಿಗೆ ನನಗೆ ನೆನಪುಳಿಬಹುದು. ಬಟ್ ಯಾರಾದ್ರೂ ನನಗೆ ಮೋಸ ಮಾಡಿ ಹೋಗಿದ್ರೆ, ಇಫ್ ಸಂಬಡಿ ಹ್ಯಾಸ್ ಚೀಟೆಡ್ ಆನ್ ಮೀ, ಆ ಎಕ್ಸ್ಪೀರಿಯನ್ಸ್ ನನಗೆ ನೆನಪಲ್ಲಿ ಉಟ್ಕೊಳ್ಳುತ್ತೆ ಅಲ್ವಾ. ಆರ್ ಇಫ್ ಐ ಹ್ಯಾವ್ ಟ್ರೈಡ್ ಸಮಥಿಂಗ್ ನ್ಯೂ, ಸ್ಕೂಬಾ ಡೈವಿಂಗ್ ಅನ್ನ ನಾನು ಟ್ರೈ ಮಾಡಿದ್ರೆ ಅಥವಾ ಪ್ಯಾರಾಗ್ಲೈಡಿಂಗ್ ಅನ್ನು ಟ್ರೈ ಮಾಡಿದ್ರೆ, ಆ ಎಕ್ಸ್ಪೀರಿಯನ್ಸ್ ನನಗೆ ಲೈಫ್ ಲಾಂಗ್ ನೆನಪಲ್ಲಿ ಇರುತ್ತೆ. ಸೊ ವಾಟ್ ಐ ಸಿ ಐ ಫರ್ಗೆಟ್, ವಾಟ್ ಐ ಹಿಯರ್ that also I forget after some time, but what I do that I remember. That is Edgar Dale's cone of experience. So experience gives you more retention. Okay, whatever you experience that retains in your memory. So that was about the constructivist, social constructionist theories. Nantra, next we will talk about the ಕನೆಕ್ಷನಿಸಮ್ ಥಿಯರಿ. ಸೊ ಕನೆಕ್ಷನಿಸಮ್ ಥಿಯರೀಸ್ ಗಳಲ್ಲಿ ಮೊದಲನೇದಾಗಿ ಬರುವಂತದ್ದು ಥಾರ್ನ್ಡೈಕ್ ಟ್ರಯಲ್ ಅಂಡ್ ಎರರ್ ಥಿಯರಿ. ಓಕೆ, ಸೊ ಜಸ್ಟ್ ರಿಮೆಂಬರ್ ದ ಆಥರ್ ನೇಮ್ಸ್ ಅಂಡ್ ಸ್ವಲ್ಪ ಕಾನ್ಸೆಪ್ಟ್ ಏನಂತ ಅರ್ಥ ಮಾಡ್ಕೊಳ್ಳಿ, ಅಂಡ್ ಯಾವ್ದು ಕ್ವೆಶ್ಚನ್ ಬಂದ್ರು ಕೂಡ ನೀವು ಅಟೆಂಪ್ಟ್ ಮಾಡಬಹುದು. ಓಕೆನಾ. ಸೊ ಥಾರ್ನ್ಡೈಕ್ ಟ್ರಯಲ್ ಅಂಡ್ ಎರರ್ ಥಿಯರಿ. ಸೊ ಹಿಯರ್ ಆಲ್ಸೋ ದೇರ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಎಕ್ಸ್ಪೆರಿಮೆಂಟ್. ಸೊ ವಾಟ್ ಥಾರ್ನ್ಡೈಕ್ ಡಸ್ ಈಸ್ he puts a hungry cat in a cage. Okay, ಒಂದು ತುಂಬಾ ಹಸಿದಿರುವಂತಹ ಬೆಕ್ಕನ್ನ ಒಂದು ಕೇಜ್ ಒಳಗಡೆ ಹಾಕ್ತಾರೆ ಅಂಡ್ ಹೊರಗಡೆ ಮೀಟ್ ಇಡ್ತಾರೆ. he keeps a piece of meat outside the cage. now this sole objective of cat is to eat the meat ಅಲ್ಲ, because it's hungry. now what the cat does, it cannot move out of the cage. ಈ ಕೇಜ್ ಅನ್ನು ಯಾವ ರೀತಿ ಓಪನ್ ಮಾಡಬಹುದು, ಅದಕ್ಕೊಂದು ಲ್ಯಾಚ್ ಇದೆ, ಆ ಲ್ಯಾಚ್ ಅನ್ನು ಓಪನ್ ಮಾಡಿದ್ರೆ ಮಾತ್ರ ಅದು ಹೊರಗಡೆ ಹೋಗೋದು, ಆ ಮೀಟ್ ಅನ್ನ ತಿನ್ಬಹುದು. ಸೊ that is the experiment conducted. let's see how the cat goes out ಅಂತ ಹೇಳ್ಕೊಂಡು. so what the cat does is, so what the cat does first, so ಅದಕ್ಕೆ ಅಷ್ಟೊಂದು ಕಾಗ್ನಿಷನ್ ಡೆವಲಪ್ ಆಗಿರೋದಿಲ್ಲ, ಬ್ರೈನ್ ಅಷ್ಟೊಂದು ಡೆವಲಪ್ ಆಗಿರಲಿಲ್ಲ, it doesn't know that it has to open the latch and go out. so it will try bending the bars. ಆ ಕೇಜ್ ನ ಬಾರ್ಸ್ ಅನ್ನ ಬೆಂಡ್ ಮಾಡಕ್ಕೆ ಟ್ರೈ ಮಾಡುತ್ತೆ, ಕೇಜ್ ಅನ್ನ ಸ್ಕ್ರಾಚ್ ಮಾಡೋದು ಟ್ರೈ ಮಾಡುತ್ತೆ, ಆಚೆ ಈಚೆ ಓಡಾಡೋದು ಟ್ರೈ ಮಾಡುತ್ತೆ. it will try everything. so trial and error. so ಅದು ಬೇರೆ ಬೇರೆ ಟ್ರಯಲ್ಸ್ ಅನ್ನ ಮಾಡ್ತಾ ಇರುತ್ತೆ. ಕೊನೆಯದಾಗಿ ಹೇಗಾದ್ರು ಬೈ ಮಿಸ್ಟೇಕ್ ಆಗಿ ಅದು ಲ್ಯಾಚ್ ಓಪನ್ ಮಾಡಿಬಿಡುತ್ತೆ and then it goes out and eats the meat. okay, now the same cat is again put in the cage. ಮತ್ತೆ ಅದೇ ಪ್ರಾಕ್ಟೀಸ್ ಅನ್ನ ಮಾಡ್ತಾರೆ ಅಂಡ್ ಹೊರಗಡೆ ಮೀಟ್ ಇಡ್ತಾರೆ, ಮತ್ತೆ ಆ ಕ್ಯಾಟ್ ಅನ್ನ ಕೇಜ್ ಒಳಗಡೆ ಹಾಕ್ತಾರೆ. ನೆಕ್ಸ್ಟ್ ಟೈಮ್ ಇಟ್ ಈಸ್ ಈಸಿ ಫಾರ್ ದ ಕ್ಯಾಟ್ ಬಿಕಾಸ್ ಇಟ್ ಹ್ಯಾಸ್ ಆಲ್ರೆಡಿ ಡನ್ ಸೋ ಮಚ್ ಟ್ರಯಲ್ಸ್ ಅಲ್ವಾ. ಆಲ್ರೆಡಿ ಆ ಎಲ್ಲ ಟ್ರಯಲ್ಸ್ ಅನ್ನ ಅದು ಟ್ರೈ ಮಾಡಿದೆ, ಕೊನೆದಾಗ ಅದಕ್ಕೆ ಗೊತ್ತಾಗಿದೆ ಲ್ಯಾಚ್ ಓಪನ್ ಮಾಡಿದ್ರೆ ಮಾತ್ರ ಹೊರಗಡೆ ಹೋಗಿ ಮೀಟ್ ಅನ್ನ ತಿನ್ಲಿಕ್ಕೆ ಆಗೋದು. ಸೊ ಸೆಕೆಂಡ್ ಟೈಮ್, ಥರ್ಡ್ ಟೈಮ್, ಫೋರ್ತ್ ಟೈಮ್ ಇಟ್ ಇಸ್ ವೆರಿ ಈಸಿ ಕ್ಯಾಟ್ ಟು open
the latch of the cage and go up and eat the meat. So this is the trial and error. So what Thorndike says here is that the number of trials reduces the errors ಅಂತ ಹೇಳ್ಕೊಂಡು. So ಎಷ್ಟು ಟ್ರಯಲ್ಸ್ ಅನ್ನ ನಾವು ತಗೊಳ್ತೇವೆ, so it reduces the chance of wrong responses. So basically a bond is established between the stimulus and the response. ನಾನು ಈ ರೀತಿ ಮಾಡಿದ್ರೆ ಈ ರೀತಿ ಆಗುತ್ತೆ. So ಕ್ಯಾಟ್ ಗೆ ಇದು ಗೊತ್ತಾಗುತ್ತೆ, ಲ್ಯಾಚ್ ಅನ್ನು ಓಪನ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ ಅಂತ ಹೇಳೋದು. So there is a stimulus and the response. So bond between the stimulus and response is created. So that is the basic core of this theory, Thorndike trial and error theory. You understood the concept? That much is sufficient. Second one, heuristic method. Now, heuristic method, it is given by H.E. Armstrong. ಹೆಸರನ್ನ ನೆನಪಿಟ್ಕೊಳ್ಳಿ, heuristic method given by H.E. Armstrong. So ಏನು heuristic method ಅಲ್ಲಿ? So here what the teacher does is the teacher creates the problem by herself or himself. Okay, so teacher ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಅಂತ ಹೇಳ್ತಾರೆ. So ಚಾಲೆಂಜ್ ಅನ್ನ ಕ್ರಿಯೇಟ್ ಮಾಡ್ತೇವೆ in front of students, especially we use this for the PG students. Case studies ಗಳನ್ನ ನಿಮಗೆ ಸಾಲ್ವ್ ಮಾಡ್ಲಿಕ್ಕೆ ಹೇಳ್ತಾರಲ್ಲ, that is nothing but the heuristic method where the teacher himself creates a problem in front of the students and asks the student to solve it. So why this method is used? To make the student an independent discoverer. ಅವರ ಪ್ರಾಬ್ಲಮ್ಸ್ ಗಳಿಗೆ ಅವರೇ ಸೊಲ್ಯೂಷನ್ಸ್ ಅನ್ನ ತರಲಿ ಅಂತ ಹೇಳ್ಕೊಂಡು heuristic method ಅನ್ನು ಯೂಸ್ ಮಾಡ್ತೇವೆ, basically to make student an independent discoverer. Next we will talk about the behaviorism theory. So behaviorism theories ಗಳಲ್ಲಿ ಮೊದಲನೇದಾಗಿ ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಐವನ್ ಪ್ಯಾವ್ಲೋಸ್ ಕ್ಲಾಸಿಕಲ್ ಕಂಡೀಷನಿಂಗ್. Now I told you in the beginning while I was teaching you the characteristics of teaching, ಅಲ್ಲಿ ನಾನು ಹೇಳಿದೆ teaching can be in various forms. It can be formal, informal, it can be indoctrination and it can be conditioning also. Now understand what is conditioning. See, conditioning ಅಂತ ಹೇಳಿದ್ರೆ ಆಲ್ರೆಡಿ ನಮ್ಮ ಮೈಂಡ್ ಅಲ್ಲಿ ಯಾರೋ ಒಂದು ಫೀಡ್ ಮಾಡಿರ್ತಾರೆ, ನೀವು ಈ ತರ ಮಾಡಿದ್ರೆ ಈ ಕೆಲಸ ಆಗುತ್ತೆ ಅಂತ ಹೇಳಿ. ದಟ್ ಇಸ್ ನಥಿಂಗ್ ಬಟ್ ಕಂಡೀಷನಿಂಗ್. ಓಕೆ, ಕಂಡೀಷನಿಂಗ್ ಆಫ್ ದ ಮೈಂಡ್, ಕಂಡೀಷನಿಂಗ್ ಆಫ್ ದ ಬ್ರೈನ್. ನಾವು ನಾನು ಸಣ್ಣದಿರುವಾಗ ಎಲ್ಲರೂ ಹೇಳ್ತಾ ಇರೋದು ಕಪ್ಪು ಬೇಕು ಕ್ರಾಸ್ ಮಾಡಿದ್ರೆ ಏನೋ ಅಪಶಕುನ ಅಥವಾ ಅನರ್ಥ ಆಗುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ ಅನ್ಕೊಂಡು. ದಟ್ ಇಸ್ ಸ್ಟಿಲ್ ದೇರ್. ಸ್ಟಿಲ್ ಟುಡೇ ಇಫ್ ಅ ಕ್ಯಾಟ್ ಕ್ರಾಸಸ್ ಮೈ ವೇ ಐ ವೇಟ್ ಫಾರ್ ಸಮ್ ಟೈಮ್ ಅಂಡ್ ದೆನ್ ಐ ಗೋ. ಸೊ ದಿಸ್ ಇಸ್ ಅ ಕಂಡೀಷನಿಂಗ್. ಅಲ್ಲ, ಸಣ್ಣದಿರುವಾಗ ಯಾರೋ ನನ್ನ ತಲೆಗೆ ಅದನ್ನ ಹಾಕಿರುವಂತದ್ದು. somebody has conditioned my brain in some way, in that way, so it is still there, it is still relevant. So that is called as conditioning. So Ivan Pavlov's classical conditioning alli avaru experiment conduct ಮಾಡ್ತಾರೆ with the dog. So Ivan Pavlov, he knew that there is some connection between the food and the dog's salivation. Okay, so ಯಾವಾಗ ಫುಡ್ ತಿಂಡಿಯನ್ನ ನೋಡಿದಾಗ ಡಾಗ್ ಅದು ನಾಲಿಗೆ ಹೊರಗೆ ಹಾಕಿ ಸಲೈವೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಅದು ಗೊತ್ತಿತ್ತು. Now what he did is whenever he gave the food to the dog, ಅವರ ನಾಯಿಗೆ ತಿಂಡಿಯನ್ನು ಕೊಡೋದಕ್ಕಿಂತ ಮೊದಲು ಅವರು ಬೆಲ್ ಹಾಕ್ತಾ ಇದ್ರು. First he used to put the bell, then he used to give the food. So ಇದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಡಾಗಿಗೆ ಏನಾಯ್ತು, ಬೆಲ್ ಆದಾಗ ಮಾತ್ರ ನನಗೆ ತಿಂಡಿ ಸಿಗೋದು ಅಂತ ಗೊತ್ತಾಯ್ತು. So this dog which used to salivate after seeing the food, ತಿಂಡಿಯನ್ನು ನೋಡಿದಾಗ ಮಾತ್ರ ಅದು salivate ಮಾಡ್ತಾ ಇದ್ದು. Now the dog has started to salivate at the sound of the bell only. ಯಾಕಂತ ಹೇಳಿದ್ರೆ ಬೆಲ್ ಆದ ತಕ್ಷಣ ತಿಂಡಿ ಬರುತ್ತೆ ಅಂತ ಗೊತ್ತಿದೆ ಅಲ್ವಾ. ಸೊ ಹಾಗಾಗಿ ಇದು ಬೆಲ್ ಆದ ತಕ್ಷಣ ಅದು salivate ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿತ್ತು. At the sound of the bell only it started to salivate. So this is called conditioning. So dog is being conditioned to understand that it is being conditioned in such a way that it has to salivate when it listens to the bell. Correct. For a very long time, I will tell you, ಸಣ್ಣದಿರುವಾಗ ತುಂಬಾ ಬುಕ್ಸ್ ಅನ್ನ ಹೊಡ್ಕೊಂಡು ಹೋಗ್ಬೇಕಿತ್ತು. ಸೊ for a very long time, till my 10th standard also, we used to carry a lot of books. Okay, we had very heavy books to carry to school. So one side ನಾನು ಹಾಕ್ತಾ ಇದ್ದು, one side bag ಹಾಕ್ತಾ ಇದ್ದು. I used to walk like this. I used to walk like this to school for a very long time. I used to walk like this only. ನಂತರ ಕಾಲೇಜಿಗೆ ಹೋಗುವಾಗ we did not have so much books to carry. When we did not have to carry so much of books to college ಅಲ್ಲ. But ಆವಾಗಲೂ ಕೂಡ ನಾನು ಹೀಗೆ ಹೋಗ್ತಾ ಇದ್ದೆ. I used to go like this only. People used to make fun of me, why your shoulder is like this. Because I am being conditioned that there is a lot of books in my bag. ಗೊತ್ತಾಯ್ತಲ್ವ ಕಂಡೀಷನಿಂಗ್ ಅಂತ ಹೇಳಿದ್ರೆ ಏನು. So this was the experiment conducted by Ivan Pavlov to understand how one stimulus creates an automatic response. ನೋಡಿ, the ringing of the bell is one stimulus, ಅಲ್ವಾ? That is one stimulus. And what is the automatic response? The dog is starting to salivate automatically. So this is how conditioning happens. Second one, B.F. Skinner's operant conditioning. See, operant conditioning occurs when a learner's behavior is followed by a consequence. So, ಈ ರೀತಿ ನೀನು ಬಿಹೇವ್ ಮಾಡಿದ್ರೆ ಈ ರೀತಿ ಆಗುತ್ತೆ. Okay, so there are three types of reinforcement here we talk about. That is positive reinforcement and the negative reinforcement and then the punishment. ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಏನು? ಸಮ್ಟೈಮ್ಸ್ ವಿ ಟೆಲ್ ಟು ಸ್ಮಾಲ್ ಚಿಲ್ಡ್ರನ್, ಹೋಮ್ ವರ್ಕ್ ಮಾಡಿದ್ರೆ ಚಾಕ್ಲೇಟ್ ಕೊಡ್ತೇನೆ, ಅಥವಾ ಹೋಮ್ ವರ್ಕ್ ಮಾಡಿದ್ರೆ ನಿನ್ನ ಮಾಲಿಗೆ ಕರ್ಕೊಂಡು ಹೋಗ್ತೇನೆ, ಅಥವಾ ನಿಮ್ಗೆ ಏನ್ ಬೇಕೋ ಅದನ್ನ ಕೊಡಿಸ್ತೇನೆ ಅಂತ ಹೇಳ್ತೇವಲ್ವ. ಸೊ ದಿಸ್ ಇಸ್ ಅ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್. ನೀನು ಒಳ್ಳೆ ವಿದ್ಯಾರ್ಥಿ ಆಗಿದ್ರೆ, ಇಫ್ ಯು ಆರ್ ಅ ಗುಡ್ ಚೈಲ್ಡ್, ದೆನ್ ಐ ವಿಲ್ ಗಿವ್ ಯು ದಿಸ್ ಪಾಸಿಟಿವ್. ಓಕೆ, ರಿಇನ್ಫೋರ್ಸ್ಮೆಂಟ್ ಅಂತ ಹೇಳಿದ್ರೆ ಒಂದು ರಿವಾರ್ಡ್ ಅನ್ನು ಕೊಡುವಂತದ್ದು, ಒಂದು ಕಾನ್ಸಿಕ್ವೆನ್ಸ್.
Second one is negative reinforcement. Now what's a negative reinforcement? Negative reinforcement ಅಂತ ಹೇಳಿದ್ರೆ ಯಾವುದೋ ಒಂದು ಪನಿಷ್ಮೆಂಟ್ ಅನ್ನ ರಿಮೂವ್ ಮಾಡುವಂತದ್ದು. ಫಾರ್ ಎಕ್ಸಾಂಪಲ್, ಸಮಟೈಮ್ಸ್ ವಿ ಸೇ ದಟ್ ಕಾಲೇಜ್ ನಲ್ಲೆಲ್ಲ ನಾವು ಹೇಳ್ತಾ ಇರ್ತೇವೆ, ನೀವು ಯಾವ್ದೋ ಒಂದು ಫೆಸ್ಟ್ ಗೆ ಹೋಗ್ತಾ ಇದ್ದೀರಾ, ಆ ಫೆಸ್ಟ್ ಅಲ್ಲಿ ನೀವು ವಿನ್ ಆಗಿ ಬಂದ್ರೆ ಏನ್ ಈ ಹೋಮ್ವರ್ಕ್ ಮಾಡ್ಬೇಕಿತ್ತಲ್ವಾ, ಆ ಹೋಮ್ವರ್ಕ್ ಮಾಡೋದು ಬೇಡ, ಕ್ಯಾನ್ಸಲ್, ಆ ತರ. ಸೊ ದಟ್ ಈಸ್ ನೆಗೆಟಿವ್ ರಿಇನ್ಫೋರ್ಸ್ಮೆಂಟ್. ಅಥವಾ ಲೆಟ್ ಮಿ ಸೇ ದಟ್ ಐ ಗಿವನ್ ಎ ಇಂಪೋಸಿಷನ್ 100 ಟೈಮ್ಸ್ ಬರೀಬೇಕು ಅಂತ ಒಂದು ಸ್ಟೂಡೆಂಟ್ ಗೆ ಇಂಪೋಸಿಷನ್ ಕೊಟ್ಟಿದ್ದೇನೆ. ಬಟ್ ಐ ಸೇ ದಟ್ ಒಂದು ಚಾಪ್ಟರ್ ಅನ್ನ ಫುಲ್ ನೀನು ಮೆಮರೈಸ್ ಮಾಡಿ ಇವತ್ತೇ ನೀನು ನನಗೆ ಒಪ್ಪಿಸಿ ಹೋದ್ರೆ, ಬೈ ಟುಡೇ ಈವ್ನಿಂಗ್ ಇಫ್ ಯು ಆನ್ಸರ್ ಆಲ್ ದ ಕ್ವಶನ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ 100 ಟೈಮ್ಸ್ ಬರೀದಿತ್ತಲ್ಲ, ಅದು ಬರೆಯೋದು ಬೇಡ. Okay, so that is negative reinforcement. You are removing some punishment or you are removing some negative thing so that the students get motivated. That is negative reinforcement. Now coming to the third one, punishment. Very simple. If you find a student cheating in a class, or if you find a boy or a girl smoking in the classroom or doing any unethical activity, what do? We suspend the student, ಅಥವಾ 2 weeks attendance cut ಮಾಡ್ತೇವೆ, ಅಥವಾ internal marks ತೆಗಿತೇವೆ. So ಈ ರೀತಿ ನಾವು punishment ಅನ್ನು ಕೊಡ್ತೇವಲ್ವಾ, that is nothing but punishment. So 3 types of enforcement ನ ಬಗ್ಗೆ BFC ನವರು ಮಾತಾಡ್ತಾರೆ in operant conditioning: positive reinforcement, negative reinforcement and punishment. So ಈ ಮೂರರ ಎಕ್ಸಾಂಪಲ್ಸ್ ಅನ್ನು ಅರ್ಥ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ ಗೊತ್ತಿರಲಿ. ವಾಟ್ ಇಸ್ ದಿಸ್? Cognitivism plus behavioral theories. So here the main name you have to remember is Robert Gagne. So Gagne's learning hierarchy, that is one main theory. Gagne's learning hierarchy. So there is a hierarchy here. I am displaying you the hierarchy. ಇದನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ, ಅಥವಾ if you have time you can just write it down also. So ಇದರಲ್ಲಿ highest ಯಾವುದು, lowest ಯಾವುದು ಅಂತ ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. The highest is the problem solving. Okay, so problem solving is obviously the highest. Problem solving is the highest in the hierarchy, and lowest is the signal learning. So signal learning ಅಂತ ಹೇಳಿದ್ರೆ, see, whenever the child looks at the mother, ಒಂದು ಸಣ್ಣ ಮಗು, infant, like 6 months old or 7 or 8 months old child, and just looks at the mother, it smiles. So that is the signal learning. Whereas the highest level will be the problem solving, where the child has learned how to solve the problems ಅಥವಾ challenges ಗಳನ್ನು ಯಾವ ರೀತಿ ಫೇಸ್ ಮಾಡಬೇಕು ಅದನ್ನ ಒಂದು ಮಗು ಕಲ್ತ್ಕೊಂಡಿದೆ ಅಂತ ಹೇಳಿದಾಗ ಅದು ಪ್ರಾಬ್ಲಮ್ ಸಾಲ್ವಿಂಗ್ ಅಂತಲ್ಲಿ ಬರುತ್ತೆ. ರಿಮೈನಿಂಗ್ ಆಲ್ ದ ರಿಮೈನಿಂಗ್ ಅದರ್ ಹೈರಾರ್ಕೀಸ್, ಇದಕ್ಕೆ ನಾನು ಎಕ್ಸಾಂಪಲ್ಸ್ ಅನ್ನ ಹೇಳ್ತಾ ಹೋಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಇನ್ನು ವಿಡಿಯೋ 2-3 ಗಂಟೆ ಆಗ್ಬೋದು. So that's why notes ಅಲ್ಲಿ ನಾನು ಎಕ್ಸಾಂಪಲ್ಸ್ ಅನ್ನ ಹಾಕಿದ್ದೇನೆ, ಸ್ಟಡಿ ಮೆಟೀರಿಯಲ್ ಅಲ್ಲಿ ಇದೆ ಆಯ್ತಾ. So I have given you the examples here. See, examples ಎಲ್ಲ ಹಾಕಿದ್ದೇನೆ ಇಲ್ಲಿ. Second one, again Gagne's 9 events of instruction. So what Gagne says, first what the teacher has to do, the teacher has to gain the attention of the students. ಯಾವುದೇ ಪಾಠವನ್ನು ಮಾಡಬೇಕು, ಯಾವುದೇ ಕ್ಲಾಸ್ ಅನ್ನು ಮಾಡಬೇಕಿದ್ರು, first the students has to know that there is a teacher standing in front of you. So you have to gain the attention of the students, first one. Second, ಇನ್ಫಾರ್ಮ್ ದ ಸ್ಟೂಡೆಂಟ್ಸ್ ಅಬೌಟ್ ದ ಆಬ್ಜೆಕ್ಟಿವ್. ಸೊ ಏನ್ ಪಾಠ ಮಾಡ್ತಾ ಇದ್ದೇವೆ, ಏನ್ ಕಲಿತಾ ಇದ್ದೇವೆ, ಯಾಕೆ ಕಲಿತಾ ಇದ್ದೇವೆ ಅದನ್ನ ಹೇಳಬೇಕು. ಸೊ ಇನ್ಫಾರ್ಮ್ ದ ಸ್ಟೂಡೆಂಟ್ಸ್ ಅಬೌಟ್ ದ ಆಬ್ಜೆಕ್ಟಿವ್ಸ್. ಸ್ಟಿಮ್ಯುಲೇಟ್ ಆರ್ ರಿಕಾಲ್ ಆಫ್ ಪ್ರಯರ್ ಲರ್ನಿಂಗ್. ಸೊ ಏನಾಗ್ತೀವಿ, ಬೇಸಿಕಲಿ ರಿಕ್ಯಾಪ್ ಆಫ್ ದ ಲಾಸ್ಟ್ ಕ್ಲಾಸ್. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಇದನ್ನ ಕಲ್ಕೊಂಡು ಬಂದಿದ್ದೇವೆ. ಇನ್ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಲರ್ನ್ ದಿಸ್. ಸೊ ಕ್ವೆಶ್ಚನ್ಸ್ ಅನ್ನ ಕೇಳುವಂತದ್ದು ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಕಲ್ತಿದ್ದೇವೆ. ಸೊ ದಟ್ ಇಸ್ ದ ಥರ್ಡ್ ಇನ್ಸ್ಟ್ರಕ್ಷನ್. ಫೋರ್ತ್ ಒನ್ ಇಸ್ ಪ್ರೆಸೆಂಟ್ ದ ಕಂಟೆಂಟ್. ನಾವು ಯು ವಿಲ್ ಟೀಚ್ ಟು ದ ಸ್ಟೂಡೆಂಟ್ಸ್. Fifth one, provide learning guidance. Guidance ಅನ್ನ ಕೊಡುವಂತದ್ದು ಸ್ಟೂಡೆಂಟ್ಸ್ ಗೆ, help them to learn the topics. And then sixth one, elicit the performance. That is examination ನ ಮೂಲಕ ಅಥವಾ ಅವರಿಗೆ ಕ್ವೆಶ್ಚನ್ಸ್ ಅನ್ನ ಕೇಳುವ ಮೂಲಕ ಎಷ್ಟು ಅವರು ಕಲ್ತಿದ್ದಾರೆ ಅದನ್ನ ತಿಳ್ಕೊಳ್ಳುವಂತದ್ದು. Then seventh one, provide the feedback. Now types of feedback ನಲ್ಲಿ ಕೂಡ ಕ್ವೆಶ್ಚನ್ಸ್ ಅನ್ನು ಕೇಳುವಂತಹ ಸಾಧ್ಯತೆಗಳಿವೆ. The types of feedback are very important. Okay, one is confirmatory feedback. So confirmatory feedback ಅಲ್ಲಿ what we do is the teacher, here the teacher will tell what the student has done. So ಎಷ್ಟು ಒಳ್ಳೆ ಪರ್ಫಾರ್ಮ್ ಮಾಡಿದ್ದೀರಾ and what you are supposed to do. ಎಷ್ಟು ಕೆಲಸ ಆಗಿದೆ and ಏನ್ ಕೆಲಸ ಮಾಡಬೇಕಾಗಿತ್ತು ಅದನ್ನ ಹೇಳ್ತಾರೆ confirmatory feedback ಅಲ್ಲಿ. Evaluative feedback. Evaluative feedback ಅಲ್ಲಿ the teacher tells about the accuracy of the performance. ಎಷ್ಟು ಅಕ್ಯುರೇಟ್ ಆಗಿ ನೀನು ಪರ್ಫಾರ್ಮ್ ಮಾಡಿದ್ಯಾ ಕೆಲಸವನ್ನ ಅದನ್ನ ಹೇಳ್ತಾರೆ. Okay, whether you have reached up to the mark or not, that will be told. Then remedial feedback. Remedial feedback ಅಲ್ಲಿ teacher will direct the student to perform better. ಓಕೆ, ಸೊ ಈ ಕೆಲಸವನ್ನು ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು, ಅದಕ್ಕೆ ಡೈರೆಕ್ಷನ್ಸ್ ಅನ್ನ ಕೊಡ್ತಾರೆ, ಬಟ್ ಕರೆಕ್ಟ್ ಆನ್ಸರ್ಸ್ ಅನ್ನ ಅಲ್ಲಿ ಕೂಡ ಪ್ರೊವೈಡ್ ಮಾಡೋದಿಲ್ಲ. ಬಟ್ ದ ಟೀಚರ್ ಡೆಫಿನೆಟ್ಲಿ ಗಿವ್ಸ್ ದ ಡೈರೆಕ್ಷನ್ ಟು ದ ಸ್ಟೂಡೆಂಟ್. ದಟ್ ಇಸ್ ರೆಮಿಡಿಯಲ್ ಫೀಡ್ಬ್ಯಾಕ್. ದೆನ್ ಅನಾಲಿಟಿಕಲ್ ಫೀಡ್ಬ್ಯಾಕ್. ಇನ್ ದ ಡಿಸ್ಕ್ರಿಪ್ಟಿವ್ ಫೀಡ್ಬ್ಯಾಕ್, ಹಿಯರ್ ದ ಟೀಚರ್ ಗಿವ್ಸ್ ದ ಡೈರೆಕ್ಷನ್ಸ್, ಆಲ್ಸೋ ಗಿವ್ ದ ಸಜೆಷನ್ಸ್ ಟು ಇಂಪ್ರೂವ್ ದ ಪರ್ಫಾರ್ಮೆನ್ಸ್. ಓಕೆ, ಪರ್ಫಾರ್ಮೆನ್ಸ್ ಅನ್ನು ಇಂಪ್ರೂವ್ ಮಾಡಲಿಕ್ಕೆ ಸಜೆಷನ್ಸ್ ಗಳನ್ನ ಕೂಡ ಕೊಡ್ತಾರೆ, ಡೈರೆಕ್ಷನ್ಸ್ ಗಳನ್ನ ಕೂಡ ಕೊಡ್ತಾರೆ. ಅಂಡ್ ದೆನ್ ಲಾಸ್ಟ್ ಒನ್ ಇಸ್ ದ ಪಿಯರ್ ಆರ್ ದ ಸೆಲ್ಫ್ ಅಪ್ರೈಸಲ್. ಇವ್ಯಾಲ್ಯೂಯೇಷನ್ ಆರ್ ಸೆಲ್ಫ್ ಇವ್ಯಾಲ್ಯೂಯೇಷನ್. ಸೆಲ್ಫ್ ಇವ್ಯಾಲ್ಯೂಯೇಷನ್ ಅಲ್ಲಿ ಸ್ಟೂಡೆಂಟ್ ಅವರೇ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳುವಂತದ್ದು, ನನ್ನ ಪರ್ಫಾರ್ಮೆನ್ಸ್ ಹೇಗಿತ್ತು, ಈಗ ಹೇಗಾಗಿದೆ ಅಂತ. ಅದೇ ರೀತಿ ಪಿಯರ್ ಇವ್ಯಾಲ್ಯೂಯೇಷನ್ ಅಲ್ಲಿ ಗ್ರೂಪ್ ಅಲ್ಲಿ ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ದೇರ್ ಆರ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಸಿಟ್ಟಿಂಗ್ ಟುಗೆದರ್ ಅಂಡ್ ದೇ ಇವ್ಯಾಲ್ಯೂಯೇಟ್ ಈಚ್ ಅದರ್. ದಟ್ ಇಸ್ ಪಿಯರ್ ಇವ್ಯಾಲ್ಯೂಯೇಷನ್. ಟೈಪ್ಸ್ ಆಫ್ ಫೀಡ್ಬ್ಯಾಕ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಅಟ್ಲೀಸ್ಟ್ ಈ ಪಾಯಿಂಟ್ಸ್, ಈ ಟೈಪ್ಸ್ ಯಾವ್ದೆಲ್ಲ ಇದೆ ಆ ಮೇನ್ ಹೆಡಿಂಗ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಯಾವ ಫೀಡ್ಬ್ಯಾಕ್ ಅಲ್ಲಿ ಏನು ಅಂತ ಒಂದು ಸ್ವಲ್ಪ ನೆನಪಲ್ಲಿ ಇಟ್ಕೊಂಡ್ರೆ ಕರೆಕ್ಟ್ ಆನ್ಸರ್ ಅನ್ನ ನೀವು ಮಾರ್ಕ್ ಮಾಡಬಹುದು.
Eighth one, assess the performance. Last one, enhance retention and transfer. Next type of theory is Maslow's need hierarchical theory. Commerce students ಗಳಿಗೆ, management students ಗಳಿಗೆ ಇದು ಗೊತ್ತೇ ಇದೆ. There is a triangle, 5 levels of needs given by Abraham Maslow. 5 needs ಇದೆ. So first arise ಆಗುವಂತ needs is the basic physiological needs. That is the need for the food, clothing, shelter. So these are the basic needs. So ಈ needs ಗಳು fulfill ಆದ ನಂತರ next level of need ಬರುತ್ತೆ. That is the safety needs. So safety ಬೇಕು. So once our physiological needs or basic needs are fulfilled, we look for the next level of needs, that is the safety needs. ಅಲ್ವಾ, safety needs ಕೂಡ fulfill ಆದ ನಂತರ we look for the social needs, ಅಂದ್ರೆ belongingness needs. Family ಬೇಕು, friends ಬೇಕು, peers ಬೇಕು, ಅಂದ್ರೆ colleagues ಇರಬೇಕು. So that belongingness needs ಅನ್ನ ನಾವು ಹುಡುಕಲಿಕ್ಕೆ ಪ್ರಯತ್ನ ಪಡ್ತೇವೆ. So once that is also fulfilled, the next level of needs is the esteem needs. So esteem needs ಅಲ್ಲಿ we look for recognition. ನಮಗೆ ಒಂದು ಅಸ್ತಿತ್ವ ಬೇಕು, ಒಂದು ಐಡೆಂಟಿಟಿ ಬೇಕು, ಒಂದು recognition ಬೇಕು in the workplace. So that is esteem needs. And then last one is the self-actualization needs. So you can see the diagram of Maslow's need hierarchy theory here. So self-actualization needs is the highest level of need. Okay, you can be asked Maslow's need hierarchical theory ಅಲ್ಲಿ highest level of need ಯಾವುದು? So highest is the self-actualization need. Then last type of theory, of course again we have one more, segment fluid theory. ಅದು ಮತ್ತೆ ಟೈಮ್ ಇದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೇನೆ ಅದನ್ನ. So for the time being, it's the last theory, Bloom's taxonomy theory ಅಥವಾ Bloom's domain ಅಂತ ಕರೀತೇವೆ. We have 3 domains here given by Bloom. ಒಂದು cognitive, second one affective, third one psychomotor. So this is called as Bloom's domain of learning ಅಥವಾ Bloom's taxonomy ಅಂತಾನು ಕರೀತೇವೆ. 3 levels I told you, cognitive, affective ಮತ್ತು psychomotor. So cognitive ಅಲ್ಲಿ everything related to the brain or everything related to the development of the brain and mind. Cognitive hierarchy ನೋಡಿ, cognitive hierarchy ಹೇಗಿದೆ? Remember. So firstly we remember, then we understand, then we apply, then we analyze, then we evaluate, then create. So cognitive domain ಅಲ್ಲಿ which is the highest level ಅಂತ ಕೇಳಿದ್ರೆ create is the highest level. But ಒಂದ್ ವೇಳೆ ಆಪ್ಷನ್ ಅಲ್ಲಿ create ಇಲ್ಲದಿದ್ದು evaluate ಅಂತ ಕೊಟ್ಟಿದ್ರೆ evaluate will be the highest level. Okay, create ಇದ್ರೆ create ಅನ್ನ ಟಿಕ್ ಮಾಡಿ, create ಇಲ್ಲದಿದ್ರೆ evaluate ಅನ್ನ ಟಿಕ್ ಮಾಡಿ, highest level ಅದು. So start ಆಗುತ್ತೆ ಇದು remember ಮಾಡೋದ್ರಿಂದ. So you will remember. So I told you cognitive is related to the brain or the mind ಅಲ್ವಾ. So we will remember, then we will understand, then we will apply, then we will analyze, then we evaluate, and then we. Next one is affective domain. So affective domain is related to the emotions, feelings, attitudes, interest, beliefs. Okay, so ಇದಕ್ಕೆ ಇದು ರಿಲೇಟ್ ಆಗಿರುವಂತದ್ದು affective domain ಅಥವಾ affective hierarchy. Affective hierarchy will be receiving, responding, valuing, organization, and characterization. So psychomotor domain, so this is basically related to the movement of the hands or movement of the body. Okay, psychomotor ಅಂತ ಹೇಳಿದ್ರೆ, so physically ಯಾವ ರೀತಿ ಒಂದು ಟಾಸ್ಕ್ ಅನ್ನು ನಾವು ಕಂಪ್ಲೀಟ್ ಮಾಡ್ತೇವೆ, that is psychomotor domain. So there is a psychomotor hierarchy also, that may not be so much important, but still ನಾನು ಅದರ hierarchy ಅನ್ನು ಹಾಕಿದ್ದೇನೆ ಇಲ್ಲಿ. You can take the screenshot or make a point in a note. So psychomotor is basically related to how we physically accomplish a task or how we make the movement of the body and complete a particular task. So first one was cognitive, which is completely related to the development of the brain, and then is affective, that is relating to the emotions, attitudes, belief, interest, all of these. Hierarchy na helidene nanali. And then third one is the psychomotor, that is basically how physically we are using our organs or body to complete a task. Clear? So this was Bloom's domain of learning. 3 domain anna helkote. That is also called as Bloom's taxonomy. That's enough for the part 1 of the video. Next part alli we'll be learning about the levels of teaching. So 3 levels of teaching ide by Hoelsel Biggie. So adanna helkodtene. And then we have the learner characteristics. So adult learner ಮತ್ತು adolescent learners ನ ಬಗ್ಗೆ ಅದನ್ನ ಹೇಳ್ಕೊಡ್ತೇನೆ, and individual difference. So that much will be the topic for 20th September. ಇಷ್ಟನ್ನ ನೀವು ಕಂಪ್ಲೀಟ್ ಮಾಡಲೇಬೇಕು. Okay, so you have to sit and make notes, study all of these topics. And again I told you, all those who are looking for the study material, 10-12 days time ಕೊಡಿ, fair copy ಅನ್ನ with easy language with highlighted notes ನಾನು prepare ಮಾಡಿ ಕೊಡ್ತೇನೆ. Of course there will be a small price for that. You can WhatsApp me, but after 10 or 12 days I'll tell you in the video when the notes will be ready. Okay, so yes, that is all for this part 1. Point ಎಲ್ಲ ಕಾನ್ಸೆಪ್ಟ್ ಗಳನ್ನ ಒಮ್ಮೆ ರಿವೈಸ್ ಮಾಡ್ಕೊಳ್ಳಿ, and then you come to the next part.